सर्वस्वं मे रामचन्द्रो दयालुः न अन्यं जाने नैव जाने न जाने राक्षसान्तक रामसेवक दीनमङ्गलमूर्ति राम लक्ष्मण जानकीय ಜೊತೆ ಎದೆಯೊಳಿರಲಿ ಮಾರುತಿ ಎದೆಯೊಳಿರಲಿ ಮಾರುತಿ. ಶ್ರೀ ಕ್ಷೇತ್ರಾಧಿಪತಿಗೆ ಮೊಟ್ಟ ಮೊದಲನೆಯದಾಗಿ ಪಡಬಡುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ಷೇತ್ರ ಕೊಡಗಿ ಬೀಸಿನಲ್ಲಿ ಅನಾದಿ ಕಾಲದಿಂದಲೂ ತಮ್ಮ ತಪೋಶಕ್ತಿಯಿಂದ ಪಾವನವಾಗಿಸಿದ ಅವಧೂತ ಸಂತ ಪರಂಪರೆಗೆ ಶಿರಸಾ ವಂದಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ವೇದಿಕೆಯ ಮೇಲೆ ಗಣ್ಯರನ್ನ ಬರಮಾಡಿಕೊಳ್ಳುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವೇದಮೂರ್ತಿ ಶ್ರೀ ಕುಮಾರ ಭಟ್ಟರು ಕೊಳಗಿ ಬೀಸು ಇವರು ವೇದಿಕೆಗೆ ಬರಬೇಕು. ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕು. ಇವತ್ತಿನ ಕೃತಿಯನ್ನ ಲೋಕಾರ್ಪಣೆಗೊಳಿಸಲಿಕ್ಕೆ ಇರುವಂತಹ ಶ್ರೀ ಕೃಷ್ಣಾನಂದ ಭಟ್ಟ ಮುಖ್ಯಸ್ಥರು ಸಿಂಚನ ಟಿವಿ ಇವರು ಕೂಡ ವೇದಿಕೆಗೆ ಬರಬೇಕೆಂದು ಆದರವಾಗಿ ವಿನಂತಿಸಿಕೊಳ್ಳುತ್ತೇನೆ, ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಶ್ರೀಧರ ಹೆಗಡೆ ಇಳುಮನೆ ಆಡಳಿತ ಕಮಿಟಿಯ ಅಧ್ಯಕ್ಷರು ಮಾರುತಿ ದೇವಾಲಯ ಕೊಳಗಿಸುತ್ತಿದ್ದರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೃತಿಯ ಕುರಿತು ಮಾತನಾಡಲಿಕ್ಕೆ ಇರುವಂತಹ ಶ್ರೀ ಎಸ್.ಎಂ. ಭಟ್ ಕೋಡ್ಮಂಡ ಇವರು ಕೂಡ ವೇದಿಕೆಗೆ ಬರಬೇಕೆಂದು ನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಹಕರಿಸ್ತಾ ಇರುವಂತಹ ಶ್ರೀಯುತ ಹಬ್ಬು ಅವರು ಕೂಡ ಬರಬೇಕಾಗಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶಿವಪ್ರಕಾಶ್ ಹಬ್ಬು ಅವರು ವೇದಿಕೆಗೆ ಬರಬೇಕು. ಜಯಪ್ರಕಾಶ್ ಹಬ್ಬು ಅವರು, ಶ್ರೀಯುತ ಗಣಪತಿ ಎಂ. ಭಟ್ ಕೋಡಕಂಡ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶಂಕರ್ ಬಿ ನಾಯ್ಕ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರತಿಕಾರರು ಕೂಡ ಗಣ್ಯರೊಂದಿಗೆ ವೇದಿಕೆಯಲ್ಲಿ ಆಸೀನ. ಪ್ರತಿಕಾರರಾದ ಕೆ.ವಿ. ಭಟ್ ಕುಬ್ಬಲ್ ಅವರು ಗಣ್ಯರೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಿನವೊಂದು ಪುಟ ತಿರುಗಿಸುವ ಹೊತ್ತು. ಶ್ರೀ ಮಾರುತಿ ದೇವಾಲಯ, ಶ್ರೀ ಕ್ಷೇತ್ರ ಕೊಳಗಿ ಬೀಸು ಹಾಗೂ ಶ್ರೀ ಕೆ.ವಿ. ಭಟ್ಟ ಕುದಬೈಲು ಕುಟುಂಬದವರ ಸಹಯೋಗದಲ್ಲಿ ಆಯೋಜಿಸಿರುವಂತಹ ಪುಸ್ತಕ ಲೋಕಾರ್ಪಣೆ ಸಮಾರಂಭಕ್ಕೆ ನಾವೆಲ್ಲರೂ ಇಂದು ಸಾಕ್ಷಿಯಾಗಲಿದ್ದೇವೆ. ತಮ್ಮೆಲ್ಲರಿಗೂ ಸಸ್ನೇಹ ಸ್ವಾಗತ. ಸಭೆಯನ್ನ ಅಲಂಕರಿಸಿದ ಸಜ್ಜನರನ್ನು, ಮಾನ್ಯರನ್ನು ಆರ್ಧವಾಗಿ ಭಾವಿಸುತ್ತಾ ಸಮಾಹಿತರಾದ ಎಲ್ಲರನ್ನು ನಮಸ್ಕರಿಸುವ ಈ ಸಂದರ್ಭದಲ್ಲಿ ನನಗೆ ಸುಭಾಷಿತವೊಂದು, ಅದರ ಒಂದು ಸಾಲು ಇವತ್ತು ನೆನಪಾಗ್ತಾ ಇದೆ. ಚಂದ್ರನಂ ಶೀತಲಂ ಲೋಕೆ ಚಂದ್ರನಾದಪಿ ಚಂದ್ರಮಾಃ ಚಂದ್ರ ಚಂದನಯೋರ್ ಮಧ್ಯೆ ಶೀತಲ ಸಾಧು ಸಂಗತಿವೆ. ಚಂದ್ರನವು ಭೂಮಿಯಲ್ಲಿ ಅತ್ಯಂತ ತಂಪಾದ ವಸ್ತು. ಚಂದ್ರನ ಕರೆಯು ಅದಕ್ಕಿಂತಲೂ ತಂಪು. ಚಂದನ ಚಂದ್ರ ಇವೆರಡಕ್ಕಿಂತಲೂ ಸಜ್ಜನರ ಸಂಘ ತಂಪು. ನಮ್ಮೆಲ್ಲರ ಉಪಸ್ಥಿತಿ ಬಿರು ಬೇಸಿಗೆಯಲ್ಲೂ ಇಲ್ಲಿ ಒಂದು ತಂಪಾದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮೆಲ್ಲರೂ ಪರವಾಗಿ ಆದರದಿಂದ ವಂದಿಸ್ತೇನೆ, ಸ್ವಾಗತಿಸ್ತೇನೆ. ಎಲ್ಲಿ ಉತ್ಸಾಹ, ಆಸಕ್ತಿ, ದೇವರ ಕೃಪೆ ಇರುವುದೋ ಅಲ್ಲಿ ಸಕಲ ಕಾರ್ಯಗಳು ಸಿದ್ಧಿಯಾಗುವವು. ಶ್ರೀಯುತ ಕೆ.ವಿ. ಭಟ್ಟ ಕುರ್ಬೈ ಇವರ ಅದಮ್ಯ ಉತ್ಸಾಹ, ಕ್ರಿಯಾಶೀಲತೆ, ಅವರ ಮೇಲಿರುವ ಶ್ರೀದೇವರ ಕೃಪೆಯಿಂದಾಗಿ ಅವರು ಸಂದರ್ಭಾನುಸಾರವಾಗಿ ಬರೆದಿರುವಂತಹ ಸಾಹಿತ್ಯದ ತುಣುಕುಗಳು
ಇವತ್ತು ಒಂದು ಪ್ರತಿರೂಪವಾಗಿ ಬೆಳಕು ಕಾಣ್ತಾ ಇದೆ. ನಮ್ಮನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಜ್ಯೋತಿಯು ದೇವರೆದುರಿಗೆ ಪ್ರಜ್ವಲಿಸ್ತಾ ಇದೆ. ಅದಕ್ಕೆ ನಮಸ್ಕರಿಸುತ್ತಾ ಕಾರ್ಯಕ್ರಮವನ್ನ ಆರಂಭಿಸೋಣ. ವೇದಮೂರ್ತಿ ವಿದ್ವಾನ್ ಶ್ರೀ ಕುಮಾರ ಭಟ್ಟರು ಕೊಳಗಿ ಬೀಸು ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಔಪಚಾರಿಕವಾಗಿ ಸ್ವಾಗತಿಸಿರುವ ಸಂದರ್ಭ. ಅದಕ್ಕಾಗಿ ಶ್ರೀಮತಿ ಲತಿಕಾ ಗಣಪತಿ ಭಟ್ ಅವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಶ್ರೀಮತಿ ಲತಿಕಾ ಗಣಪತಿ ಭಟ್ ಅವರು ಇವತ್ತಿನ ಕಾರ್ಯಕ್ರಮದ ಮೂಲ ಮುಖ್ಯರಾಗಿರುವಂತಹ ಶ್ರೀಯುತ ದೇವಿ ಭಟ್ ಕುಪೈ ಇವರ ಹಿರಿಯ ಮಗಳು. ತಂದೆಗೆ ತಕ್ಕ ಮಗಳಾಗಿ ತನ್ನ ಚಂದದ ಕುಟುಂಬದೊಂದಿಗೆ ಶಿಕ್ಷಣದಲ್ಲಿ, ಸಮಾಜ ಸೇವೆಯಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಸುಯೋಗಾಶ್ರಯ ಹಿರಿಯರ ಮನೆಯನ್ನ ಸಂಪೂರ್ಣ ಸೇವಾ ಮನೋಭಾವದಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ಇವರ ಸೇವಾ ಕಾರ್ಯವನ್ನು ಗಮನಿಸಿ ಆಶೀರ್ವಾದದ ರೂಪದಲ್ಲಿ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಅವರಿಗಾಗಿ ಈಗ ವೇದಿಕೆ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತ್ತ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ ತವ ಕಿಂ ವದ ರಾಮದೂತ ನಮಸ್ತುಭ್ಯಂ ಮಮ ಕಾರ್ಯಂ ಸಾಧಯ ಪ್ರಭೋ. ಶ್ರೀರಾಮನವಮಿಯ ಶುಭ ಸಂದರ್ಭದಲ್ಲಿ ಪರಿವಾರ ಸಮೇತ ಪ್ರಭು ಶ್ರೀರಾಮಚಂದ್ರನನ್ನು, ಶ್ರೀರಾಮದೂತ ಮಾರುತಿಯನ್ನು ಹಾಗೂ ಇಲ್ಲಿಯ ಜಾಗೃತ ಶಕ್ತಿಯಾದಂತಹ ಶ್ರೀ ಅವಧೂತರನ್ನು ಮೊಟ್ಟ ಮೊದಲನೆಯದಾಗಿ ನಮ್ಮೆಲ್ಲರ ಹೃದಯ ಮಂಟಪಕ್ಕೆ ಪ್ರಣಾಮಗಳೊಂದಿಗೆ ಸ್ವಾಗತಿಸುತ್ತೇನೆ. ನನ್ನ ತಂದೆಯವರಾದ ಶ್ರೀಯುತ ಕೆ.ವಿ. ಭಟ್ ಕುದಬೈ ಇವರ ಕೃತಿ ಮಾತಿನ ಮರ್ಮ ಈ ಪುಸ್ತಕದ ಲೋಕಾರ್ಪಣೆ ಸಮಾರಂಭಕ್ಕಾಗಿ ಆಗಮಿಸಿರುವ ನಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವಿದ್ವಾಂಸರಾದ ಪೂಜನೀಯರಾದ ಶ್ರೀ ಕ್ಷೇತ್ರ ಕೊಳಗಿ ಬೀಸಿನ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಭೂತರಾದ ವೇದಮೂರ್ತಿ ಶ್ರೀ ಕುಮಾರ ಭಟ್ಟರನ್ನು ಈ ಕಾರ್ಯಕ್ರಮಕ್ಕೆ ನಮನಗಳೊಂದಿಗೆ ಸ್ವಾಗತಿಸುತ್ತೇನೆ ಹಾಗೂ ನಮ್ಮ ಗೌರವವನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಕೊಳಗಿ ಬೀಸ್ ಮಾರುತಿ ಮಂದಿರದ ಆಡಳಿತ ಕಮಿಟಿಯ ಮುಖ್ಯಸ್ಥರಾಗಿ ಶ್ರೀ ಕ್ಷೇತ್ರವನ್ನು ಅಭೂತಪೂರ್ವಕವಾಗಿ ಅಭಿವೃದ್ಧಿಪಡಿಸಿರುವ ಶ್ರೀಯುತ ಶ್ರೀಧರ ಹೆಗಡೆ ಇಳ್ಳುಮನೆ ಇವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರು ತಮ್ಮ ಗೌರವವನ್ನು ಸ್ವೀಕರಿಸಲು ಕೋರುತ್ತೇನೆ. ನಮ್ಮ ತಂದೆ ಶ್ರೀಯುತ ಕೆ.ವಿ. ಭಟ್ ಕುದಬೈ ಇವರ ಮಾತಿನ ಮರ್ಮ ಕೃತಿಯನ್ನ ಲೋಕಾರ್ಪಣೆಗೊಳಿಸುತ್ತಿರುವ ಜನ್ಮಜಾತ ಕಲಾವಿದ. ಇವರು ರಂಗ ನಿರ್ದೇಶಕರು, ರಂಗಭೂಮಿ ಕಲಾವಿದರು ಆಗಿ ಹಲವು ವರ್ಷಗಳಿಂದ ರಂಗ ಸೇವೆ ಮಾಡುತ್ತಿರುವ ಅಹಿಚ್ಛತ್ರ ಹಾಗೂ ಶ್ರೀ ಶ್ರೀಧರ ಚರಿತ್ರೆ ಅಂದ್ರೆ ವರದಪುರದ ವರದ ಯೋಗಿ ಅಂತ ಏನು ಒಂದು ಬಂದಿದೆ, ಆ ಒಂದು ನಾಟಕಗಳ ಮೂಲಕ ಮನೆ ಮಾತಾಗಿರುವ ಸಿಂಚನ ಟಿವಿ ಮುಖ್ಯಸ್ಥರಾದ, ಅದರ ಮೂಲಕ ಮಾಧ್ಯಮ ಕ್ಷೇತ್ರದಲ್ಲಿ ಹೆಸರು ಮಾಡುತ್ತಿರುವ ಶ್ರೀಯುತ ಕೃಷ್ಣಾನಂದ ಭಟ್ ಹುಬ್ಳೆ ಇವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಗೌರವ ಸಮರ್ಪಣೆ. ಮಾತಿನ ಮರ್ಮ ಕೃತಿಯ ಕುರಿತು ಮಾತನಾಡಲಿರುವ ಮೂಲತಃ ನಮ್ಮ ತಂದೆಯವರ ಕುಟುಂಬಸ್ಥರೇ ಆದರೂ ಕಾರಣಾಂತರದಿಂದ ಹೆಗ್ಗರಣಿ ಸಮೀಪದ ಕೋಡಖಂಡಕ್ಕೆ ಬಂದು ನೆಲೆಸಿ ಬದುಕು ಕಟ್ಟಿಕೊಂಡ ದಿವಂಗತ ವೇದಮೂರ್ತಿ ಮಹಾಬಲ ಭಟ್ಟರ ಮಕ್ಕಳಲ್ಲಿ ಒಬ್ಬರಾದ ನನ್ನ ಚಿಕ್ಕಪ್ಪನವರಾದ ಶ್ರೀ ಸುಬ್ರಾಯ್
ಎಂ ಭಟ್ ಇವರು ಉಡುಪಿಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ಪ್ರಸ್ತುತ ನಿವೃತ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಹಾಗೂ ಗೌರವ ಸಮರ್ಪಣೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಜಯಪ್ರಕಾಶ್ ಹಾಗೂ ಸಾಹಿತಿಗಳು ಹಾಗೂ ಪ್ರಗತಿಪರ ಕೃಷಿಕರು, ಸಮಾಜ ಸೇವಕರು ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಗೌರವವನ್ನು ಸಮರ್ಪಿಸುತ್ತೇವೆ. ಶ್ರೀ ಶಂಕರ್ ಬಿ ನಾಯ್ಕ್ ನಿವೃತ್ತ ಅಧ್ಯಾಪಕರು. ಇವರು ಮೂಲತಃ ನಮ್ಮ ಪುದುವೈಲಿನವರು, ಪ್ರಸ್ತುತ ಸಿದ್ದಾಪುರ ವಾಸಿಗಳು. ಇವರು ನಮ್ಮ ತಂದೆಯವರ ಸಹೋದ್ಯೋಗಿಗಳು ಹೌದು, ಹಾಗೆ ಅವರ ವಿದ್ಯಾರ್ಥಿ ಸಹ ಹೌದು. ಇವರಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಹಾಗೂ ಗೌರವ ಸಮರ್ಪಣೆ. ನಮ್ಮ ತಂದೆಯವರ ಏಕೈಕ ಸಹೋದರಿ ಶ್ರೀಮತಿ ಮಹಾದೇವಿ ಭಟ್ ಅವರು ಸಹ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಆದರದ ಸ್ವಾಗತ. ಸುಯೋಗವೆಂಬಂತೆ ಈ ಕಾರ್ಯಕ್ರಮದಲ್ಲಿ ಇಂದು ಉಪಸ್ಥಿತರಿರುವ ಶ್ರೀರಾಮ ಭಕ್ತರು ಹಾಗೂ ಶ್ರೀಮದ್ ಹನುಮ ಭಕ್ತರು ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ವಂದನೆಗಳು. ಎಲ್ಲರನ್ನು ಹೃದಯವಾಗಿ ಸ್ವಾಗತಿಸಿದ ಲತಿಕಾ ಭಟ್ ಅವರಿಗೆ ಅನಂತ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಭಾಗ ಶ್ರೀ ಶ್ರೀ ಸಹಜಾನಂದ ಅವಧೂತರನ್ನು ಪುನರಪಿ ಸ್ಮರಿಸುತ್ತಾ ಶ್ರೀಯುತ ಕೆ.ವಿ. ಭಟ್ ಪುದುವೈ ಅವರ ಮಾತಿನ ಮರ್ಮ ಕೃತಿಯನ್ನ ಶ್ರೀಯುತ ಕೃಷ್ಣಾನಂದ ಭಟ್ ಅವರೊಂದಿಗೆ ವೇದಿಕೆಯ ಮೇಲಿರುವ ಗಣ್ಯರೆಲ್ಲರೂ ಸೇರಿ ಲೋಕಾರ್ಪಣೆಗೊಳಿಸಬೇಕೆಂದು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾದೇವಿ ಭಟ್ ಅವರು ವೇದಿಕೆಗೆ ಬರಬೇಕು. ತಮ್ಮೆಲ್ಲರ ಹಾರೈಕೆ ಕೃತಿಕಾರರಿಗೆ ಇಂದು ಬಹಳ ಅಮೂಲ್ಯವಾದದ್ದು. ಲೋಕಾರ್ಪಣೆಗೊಳಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವಂತಹ ಶ್ರೀಯುತ ಶ್ರೀಧರ ಹೆಗ್ಡೆ ಇಳುಮನಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಕೆ.ವಿ. ಭಟ್ರಿಗೆ ಧನ್ಯವಾದಗಳು. ಯಾಕಂದರೆ ಸಾಧಾರಣ ಒಂದು 40 ವರ್ಷದ ಹಿಂದಿನ ಇತಿಹಾಸದಿಂದ 50 ವರ್ಷದ ಹಿಂದಿನ ಇತಿಹಾಸದಿಂದ ಅವರು ಕೆಲವು ಯಾರಾದ್ರೆ ಹೇಗಾಗ ಇಡೀ ಇತಿಹಾಸವನ್ನು ಹೇಗೆ ಪಡ್ಕೊಂಡಿದ್ದಾರೋ ನಮ್ಮಲ್ಲಿ ತಿಳಿಯಿತು. ಆದರೆ ಈ ಟೈಮ್ನಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡಿ ನಮಗೆಲ್ಲರಿಗೂ ಒಳ್ಳೆ
ಭಾಳ ವರ್ಷದಿಂದ ಇಲ್ಲಿ ಕೇಳ್ತಾ ಇದ್ದಿದ್ರು ಹೀಗೆ ನಮ್ಮದೊಂದು ಪುಸ್ತಕ ಬಿಡುಗಡೆ ಆಗಬೇಕು. ಮತ್ತು ಕೆಲವು ಹಾಸ್ಯ ಏಕಾಂತ ನಾಟಕ ಮತ್ತು ಸಹಜಾನಂದ ಪುಸ್ತಕಗಳಲ್ಲಿ ತೆಗೆದಿದೆ. ಇವನ್ನೆಲ್ಲ ಬರಲು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಅದರಲ್ಲೆಲ್ಲ ನಾವು ಆಯ್ತು ರಾಮನವಮಿಯಿಂದ ಇಲ್ಲಿ ಮಾಡುವ ಅಂತ ಕೇಳ್ಕೊಂಡಿದ್ದೀವಿ. ಅವರಿಗೆ ಆಯ್ತು ಆರೋಗ್ಯ ಕೇಳ್ಕೊಳ್ತೀನಿ. ಮತ್ತು ಬಾಕಿ ಕುಮಾರ್ ಭಟ್ಟಿ ಕೆಲವು ವಿಷಯ ಎಲ್ಲ ಗೊತ್ತುಂಟು ಅವರೇ ಮಾಡ್ತಾರೆ. ಕೃತಿ ಲೋಕಾರ್ಪಣೆಗೊಂಡಿರುವಂತಹ ಈ ಸಂದರ್ಭದಲ್ಲಿ ಈ ಕೃತಿಯ ಪ್ರಕಟಣೆ ಹೇಗೆ ಆಯಿತು ಎನ್ನುವಂತಹ ಒಂದು ಸಣ್ಣ ಹಿನ್ನೆಲೆಯೊಂದಿಗೆ ಒಂದು ಈ ಸಂದೇಶವನ್ನು ಈಗ ಬಿತ್ತರಿಸಲಾಗುವುದು. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಸಾಹಿತ್ಯ ಅಧ್ಯಯನದಲ್ಲಿ ನಿರತವಾಗಿರುವ ಶ್ರೀ ಕೆ.ವಿ. ಭಟ್ ಕುರ್ಬೈ ಅವರ ಕಿರಿಯ ಮಗಳಾದ ನಾನು ನನ್ನ ಸಾಹಿತ್ಯಾಸಕ್ತಿಯ ಕುರಿತಾದ ಕೌಟುಂಬಿಕ ಹಿನ್ನೆಲೆಯನ್ನು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮುಖ್ಯಸ್ಥರು ಆದ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರು ವಿಚಾರಿಸಿದರು. ಪರಿಣಾಮವಾಗಿ ತಂದೆಯವರ ಕಾರ್ಯವೈಖರಿಯನ್ನ ಅವರ ಸಾಹಿತ್ಯ ರಚನೆಯನ್ನ ಗಮನಿಸುವಂತಾಯಿತು. ಅಷ್ಟೇ ಅಲ್ಲ, ಆ ಕ್ಷಣದಲ್ಲಿಯೇ ಅವರು ಅದನ್ನು ಪ್ರತಿರೂಪದಲ್ಲಿ ಪ್ರಕಟಿಸುವಂತೆ ಸೂಚಿಸಿದರು. ತಮ್ಮದೇ ಆದಂತಹ ಅಭಿಜಿತ್ ಪ್ರಕಾಶನದ ಮೂಲಕ ಹೊರತರಲು ಸಹಕರಿಸಿದರು. ತೆರೆಮರೆಯ ಲೇಖಕರನ್ನ ಗುರುತಿಸಿ ಅವರ ಸಾಧನೆಯನ್ನ ಬೆಳಕಿಗೆ ತರುವ ಮೂಲಕ ಇತರರಿಗೆ ಮಾದರಿಯಾಗುವಂತೆ ಮಾಡುವ ಕನ್ನಡ ಕಾಯಕದಲ್ಲಿ ಸದಾ ಸಂತೋಷವನ್ನು ಕಾಣುವ ವಿದ್ಯಾರ್ಥಿಗಳಿಂದ ಅವಧೂತ ಸ್ವರೂಪಿ ಎಂದು ಕರೆಸಿಕೊಂಡಿರುವಂತಹ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರು ದೂರದ ಮುಂಬೈಯಿಂದ ತಮ್ಮ ನುಡಿ ಸಂದೇಶವನ್ನ ಕಳುಹಿಸಿದ ಈ ಸಂದರ್ಭದಲ್ಲಿ ಅದನ್ನ ಕೇಳುವ ಧನ್ಯತೆಯ ಕ್ಷಣ ಬಂದಿದೆ. ಅವರ ಧ್ವನಿಯಲ್ಲಿ ಅದನ್ನು ಈಗ ಕೇಳೋಣ. ಕಾರ್ಯಕ್ರಮ ನಡೀತಾ ಇದೆ. ಆತ್ಮೀಯರಿಗೆ ನಮಸ್ಕಾರ. ಈ ಹೊತ್ತು ಒಂದು ದಾಸವಾಳಿ ನೆನಪಾಗ್ತೇವೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಯೋಗ ಯೋಗವು ಎಂಬಂತೆ ಇವತ್ತು ನಾಡಿನ ಹಿರಿಯ ಲೇಖಕರಾದಂತಹ ಕೆ.ವಿ. ಭಟ್ ಕುರ್ಬೈರವರ ಮಾತಿನ ಮರ್ಮ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇದೆ. ಕೆ.ವಿ. ಭಟ್ ಕುರ್ಬೈರವರು ನಮ್ಮ ನಾಡಿನ ಹಿರಿಯ ಲೇಖಕರು. ಅವರದ್ದು ಬಹುಮುಖ ಪ್ರತಿಭೆ, ನಾನಾ ಮುಖಗಳ ವ್ಯಕ್ತಿತ್ವ, ಆದರ್ಶ ಶಿಕ್ಷಕರಾಗಿ, ಕವಿಯಾಗಿ, ನಾಟಕಕಾರರಾಗಿ ಸೈ ಎನಿಸಿಕೊಂಡ ಅವರದ್ದು ಬಹುಭಾಷಿಕ ಸಂವೇದನೆ, ಹಿಂದಿ ಭಾಷಾ ಅಧ್ಯಾಪಕರಾಗಿ ಬಹುಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಅವರಿಗೆ ಈಗ 80 ಅವರದ್ದು ಒಂದು ರೀತಿಯಲ್ಲಿ ಅದಮ್ಯ ಜೀವನೋತ್ಸಾಹ, ಅಧ್ಯಾಪನ, ಅಧ್ಯಯನ, ಸಾಹಿತ್ಯ, ಕೃಷಿ ಕಾಯಕ, ಜ್ಯೋತಿಷ, ಸಮಾಜ ಸೇವೆ, ಸಂಘಟನೆ, ಹೀಗೆ ಹಲವು ಮುಖಗಳಲ್ಲಿ ಅವರು ಸಮುದಾಯದ ಹಿತಕ್ಕೆ ಶ್ರಮಿಸಿದ ಹಿರಿಯ ಚೇತನ. ಕೃಷ್ಣ ಭಟ್ ಅವರದ್ದು ಪ್ರಗತಿಶೀಲ ಮನೋಧರ್ಮ. 80ರ ದಶಕದ ಆದಿಯಲ್ಲಿ ಹಳ್ದಿಪುರ ಧಾರೇಶ್ವರ ಸುತ್ತಮುತ್ತ ಸುರಿದಂತಹ ಭೀಕರ ಮಳೆಗೆ ನಲುಗಿ ಹೋದಂತಹ ದೀನದಲಿತರ ಸಮುದಾಯಕ್ಕೆ ಮನೆಮಾರು ಕಟ್ಟಿಕೊಳ್ಳುವಲ್ಲಿ ಅವರು ವಿಶೇಷವಾಗಿ ಕೆಲಸವನ್ನು ಮಾಡಿದರು. ಅವರ ಒಂದು ಸತತ ಪ್ರಯತ್ನದಿಂದ ಶಾಸಕರ ಸಹಕಾರ, ಸರ್ಕಾರದ ಒಂದು ಬೆಂಬಲದಿಂದ 1600 ಮನೆಗಳು ನಿರ್ಮಾಣಗೊಂಡು ಅನ್ನುವಂತಹದ್ದು ಉಲ್ಲೇಖನೀಯ ಅಂಶ. ಬಡವರ, ನಿಖಿಲದವರ ಪರವಾಗಿ ಧ್ವನಿ ಎತ್ತಿದಂತಹ ಒಂದು ಮಹಾನ್ ಸಾಧಕ ಅಂತ ಹೇಳಕ್ಕೆ ಸಂತೋಷ ಆಗ್ತದೆ. ಅವರು ಕವಿಯಾಗಿ ಸಹ ಹೆಸರು ಮಾಡಿದರು. ಕೊಳಗಿಬೀಸ ಸ್ವಾಮೀಜಿಗಳ ಜೀವನ ವೃತ್ತಾಂತವನ್ನು 82 ಪದ್ಯಗಳು, ಧಾಮಿನಿ ಪದ್ಯಗಳಲ್ಲಿ ಸರಳವಾಗಿ, ಸುಂದರವಾಗಿ, ಬಹಳ ಲವಲವಿಕೆಯಿಂದ ಕಟ್ಟಿಕೊಟ್ಟಿರುವುದು ಹೇಳಬೇಕಾದಂಥ ಅಂಶ. ಇನ್ನೊಂದು ಮಹತ್ವದ ಸಂಗತಿ ಅಂತ ಹೇಳಿದ್ರೆ 1967ರಲ್ಲಿ ಕೆ.ವಿ. ಭಟ್ ಅವರ ಅತ್ಯಂತ ಮಹತ್ವದ ಒಂದು ನಾಟಕ
ಸ್ವಪ್ನ ಸಂಯವರ ಎನ್ನುವಂಥದ್ದು ಇದು ಪುರಸ್ಕಾರಕ್ಕೆ ಪಾತ್ರವಾಗಿತ್ತು ಎನ್ನುವಂಥದ್ದು. ನಾಡಿನ ಹಿರಿಯ ವಿದ್ವಾಂಸರು ಸಾಹಿತಿಗಳು ಈ ನಾಟಕವನ್ನು ಓದಿ ಅವರಿಗೆ ಬೆಂಬಲವನ್ನು ನೀಡಿದ್ದನ್ನು ಸಹ ನಾವಿಲ್ಲಿ ನೆನೆಬೇಕು ಎನ್ನುವಂಥದ್ದು. ಹೀಗಾಗಿ ಅವರು ಒಳ್ಳೆಯ ನಟರು ಎನ್ನುವಂಥದ್ದು. ಮಾತಿನ ಮರ್ಮ ಅವರು ಬರೆದಂಥ ಹಾಸ್ಯಭರಿತ ಏಕಾಂಕ ನಾಟಕ. ಹೀಗಾಗಿ ಅವರಿಗೆ ಕಥೆಗಳಲ್ಲಿ ಸಹ ವಿಶೇಷವಾದ ಆಸಕ್ತಿ. ಅವರು ಅನೇಕ ಕಥೆಗಳನ್ನು ಕಟ್ಟಿಕೊಡುವಲ್ಲಿ ಅವರು ಎತ್ತಿದ ಕೈ. ಸರ್ಪನಿಗೆ 2 ನಾಲಿಗೆ ಹೇಗಾಯಿತು ಎನ್ನುವಂತಹ ಒಂದು ಒಳ್ಳೆಯ ಕತೆ ಈ ಮಾತಿನ ಮರ್ಮ ಕೃತಿಯಲ್ಲಿದೆ. ಡೇವಿಡ್ ಕುದ್ಬೆಲ್ಲವರು ನಿಜವಾಗಿಯೂ ಬದುಕಿನ ಬಗ್ಗೆ ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಇಟ್ಕೊಂಡು ಸಮುದಾಯದ ಹಿತಕ್ಕೆ, ನಾಡಿನ ಹಿತಕ್ಕೆ, ಜನಪರವಾದ ಜೀವಪರವಾದ ಕಾರ್ಯದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಹಿರಿಯರು. ಅವರ ಅನೇಕ ಕೃತಿಗಳು ಈ ಮಾತಿನ ಬ್ರಹ್ಮ ಕೃತಿಯ ಮುಖಾಂತರ ನಾಡಿಗೆ ಲೋಕಾರ್ಪಣೆಗೊಳ್ತಾ ಇರುವುದು ಅಭಿಮಾನ ಪಡುವ ಸಂಗತಿ. ಅವರಿಗೆ ಮುಂಬೈ ಕನ್ನಡಿಗರ ಪರವಾಗಿ ಎಲ್ಲ ಬಗೆಯ ಶುಭಗಳಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ವಿದ್ವಾಂಸರಾದ ಡಾಕ್ಟರ್ GN ಉಪಾಧ್ಯಾಯ ಅವರಿಗೆ ವಂದನೆಗಳು. ಕೃತಿಯನ್ನು ಬಿಡುಗಡೆಗೊಳಿಸಿದ ಶ್ರೀಯುತ ಕೃಷ್ಣಾನಂದ ಭಟ್ ಮುಖ್ಯಸ್ಥರು ಸಿಂಚನ ಟಿವಿ ಇವರು ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಬೇಕಾಗಿ ಕೋರಿಕೆ. ರಾಮನವಮಿಯ ಶುಭ ದಿನದಂದು ಭಗವಾನ್ ಶ್ರೀರಾಮನಿಗೆ ನಮಿಸುತ್ತಾ ಕ್ಷೇತ್ರ ದೇವರ ಹನುಮಂತನ ಶರಣಾರ್ಥಿಗಳಲ್ಲಿ ನಮಿಸುತ್ತಾ ಭಗವಾನ್ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಅವಧೂತರಾದ ಸಹಜಾನಂದ ಸ್ವಾಮಿಗಳಿಗೆ ಅವಧೂತರಿಗೆ ಅವರ ಚರಣಾರವಿಂದಗಳಲ್ಲಿ ನಮಿಸುತ್ತಾ ವೇದಿಕೆಯಲ್ಲಿರುವ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ KV ಭಟ್ ಅವರು, ಶ್ರೀ ಕುಮಾರ್ ಭಟ್ ಅವರು, ಶ್ರೀ ಶ್ರೀಧರ್ ಹೆಗ್ಡೆ ಅವರು, ಶ್ರೀ ಸುಬ್ರಾಯ ಭಟ್ ಅವರು, ಜಯಪ್ರಕಾಶ್ ಬಬ್ಬು ಅವರು, ಶಂಕರ್ ನಾಯ್ಕ ಅವರು, ಲತಿಕಾ ಭಟ್ ಅವರಿಗೆ ಎಲ್ಲರಿಗೂ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಜ್ಜನರಿಗೆ ನಮಸ್ಕರಿಸುತ್ತಾ ಪುಸ್ತಕ ಬಿಡುಗಡೆಯ ಈ ಶುಭ ಸಮಾರಂಭದಲ್ಲಿ ಒಂದೆರಡು ಇವತ್ತಿನ ದಿನ ಒಂದು ನನ್ನ ಮಟ್ಟಿಗೆ ಅತ್ಯಂತ ಸಂತೋಷದ ದಿನ, ಅತ್ಯಂತ ಭಾವನಾತ್ಮಕವಾದ ದಿನ, ಊಹಿಸಲು ಅಸಾಧ್ಯವಾದ ದಿನ. ಈ 3 ಇದರಲ್ಲಿ ಅಡಕವಾಗಿದೆ. ಸಂತೋಷ ಯಾಕೆಂದರೆ ಇವತ್ತು ರಾಮನವಮಿಯ ಶುಭ ಸಂದರ್ಭ. ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನನಗೆ ಇಂಥ ಒಂದು ಅವಕಾಶವನ್ನು ಕೇಳಿಕೊಟ್ಟರು ಒದಗಿಸಿಕೊಟ್ಟಿದ್ದು ಅತ್ಯಂತ ಸಂತೋಷದ ನನ್ನ ಜೀವನದ ಕ್ಷಣ ಅಂತ ನಾನು ಕಲ್ಪನಿದ್ದೆ. ಆದರೆ ಆಶ್ಚರ್ಯ ಅಂದರೆ ನನ್ನದೇ ಯಾಕಂದ್ರೆ ನನಗೆ ಗೊತ್ತಾಗಿಲ್ಲ. ಯಾಕೆಂದರೆ ನಾನು ಒಬ್ಬ ಸಾಮಾನ್ಯ ರಂಗ ಕಲಾವಿದ, ಅಲ್ಲದೆ ಒಬ್ಬ ಸಾಮಾನ್ಯ ಸಾಮಾನ್ಯ ಮಾಧ್ಯಮ. ಅವರು ನನ್ನಲ್ಲಿ ಏನು ಕಂಡರೂ ಗೊತ್ತಿಲ್ಲ. ಪ್ರತಿ ಸಲ ಕೇಳಿದಾಗೂ ಅವ್ರು ಏನು ಹೇಳ್ತಾರೆ ಕೇಳಿದ್ರೆ ನೀವು ಬರಬೇಕು ಅಂತಾರೆ. ಯಾಕೆ ಅಂತ ಹೇಳಿಲ್ಲ ಇವತ್ತಿನ ಮನೆಗೆ ನೀವು ಬರಬೇಕು ಅಂತಾರೆ. ಸರಿ ಬಂದಿದೆ. ಆದರೆ ಅವರು KV ಭಟ್ಟರ ಆ ವ್ಯಕ್ತಿತ್ವ, ಅವರ ಹಿರಿಯತನ, ಅವರ ಸರಳ ಸಜ್ಜನಿಕೆ, ಅವರು ಹೇಳಿದ ಕೂಡಲೇ ನಾನು ಸರ್ ಬರ್ತೇನೆ ಅಂತ ಹೇಳಿದೆ. ನಾನು ಯಾಕೆ ಏನು ಎಂದು ಕೇಳಿದೆ. ಯಾಕೆಂದರೆ ಅವರ ಅಂತಹ ವ್ಯಕ್ತಿತ್ವ, ಅವರ ಗುಣಗಳು, ಅವರು ಹಿರಿಯರೊಂದಿಗೆ ಹಿರಿಯರಾಗ್ತಾರೆ. ಸಾಮಾನ್ಯ ವಯಸ್ಸಾದವರೆಲ್ಲ ಜೀವನದ ಯೋಧರು ಅಂತ ಹೇಳ್ತೇವೆ ನಾವು. ಅವರು ಒಂದ್ ಕಡೆ ಕೂತ್ಕೊಂಡು ಮಾತಾಡುವಾಗ ಅವರೊಟ್ಟಿಗೆ ಅವ್ರ ಹಾಗೆ ಮಾತಾಡ್ತಾರೆ. ಯುವಕರಿಗೆ ಎದುರಿಗೆ ಬಂದ್ರೆ ಯುವಕರಿಗೆ ಏನ್ ಬೇಕೋ ಅದನ್ನೇ ಮಾತಾಡ್ತಾರೆ.
ಬಹಳ ಜನ ಹೇಳ್ತಾರೆ ಹೆಣ್ಮಕ್ಳೆಲ್ಲ 3 ಜನ ಹೆಣ್ಮಕ್ಳಿದ್ದಾರೆ ಅಂತ ಅವರು ಒಂದೆರಡು ಸಲ ಹೇಳಿದ್ದಾರೆ. ಆದ್ರೆ ಮಾತು ಕೇಳದ ಗಂಡು ಮಕ್ಕಳಿಗಿಂತ ಹೇಳಿದ ಮಾತನ್ನ ಚಾಚು ತಪ್ಪದೆ ಮಾಡುವ ಹೆಣ್ಣು ಮಕ್ಕಳು ಲೇಸು ಅನ್ನುವುದು ಯಾಕಂದ್ರೆ ತಂದೆಯ ಮಾತನ್ನ ಮೀರದೆ ಅವರು ಹೇಳಿದ, ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಮುನ್ನಡೆಯುವಂತ ಅದ್ಭುತ ರಕ್ತವನ್ನು ಅವರು ಪಡೆದಿದ್ದಾರೆ. ಅದಕ್ಕೆ ಕಾರಣ ಅವರು ನಡೆದು ಬಂದ ದಾರಿಗಳು, ಅವರ ಜೀವನದ ಆ ಅನುಭವಗಳು, ಅವರ ಸಂಸ್ಕಾರ, ತಂದೆಯಿಂದ ಪಡೆದ ಸಂಸ್ಕಾರವನ್ನ ಮಕ್ಕಳು ತೆಗೆದುತಾರೆ. ಈಗ ಕೇಳಿ ಭಟ್ರು ಅತ್ಯಂತ ಸಂಸ್ಕಾರವನ್ನು, ಆದರೆ ಇವತ್ತಿನ ದಿನದಲ್ಲಿರುವ ಸಮಸ್ಯೆ ಏನು ಅಂದ್ರೆ ನಮ್ಮಲ್ಲಿ ಸಂಸ್ಕಾರವಿದ್ರೆ ಅದನ್ನು ನಮ್ಮ ಮಕ್ಕಳಿಗೆ ವರ್ಗಾಂತರ ಮಾಡೋದು ತುಂಬಾ ಕಷ್ಟ. ಆ ಸಂಸ್ಕಾರವನ್ನು ಅವರಿಗೆ ಕೊಡ್ಲಿಕ್ಕೆ ಬಹಳ ಕಷ್ಟ ಇವತ್ತಿನ ಈ ದಿನಗಳಲ್ಲಿ. ಆದರೆ ವ್ಯವಸ್ಥಿತವಾಗಿ ತನ್ನ ಎಲ್ಲ ಸಂಸ್ಕಾರದ ಗುಣಗಳನ್ನ ತನ್ನ ಮಕ್ಕಳಿಗೆ ದಾರಿಯಾಗಿದ್ದಾರೆ ಅವರು. ಅಷ್ಟೇ ಸಂಸ್ಕಾರವಂತರಾಗಿ ಮಕ್ಕಳನ್ನು ಬೆಳೆಸಿದ್ದಾರೆ. ಅದೇ ರೀತಿಯಾಗಿ ಅವರು ಜೀವನವನ್ನು ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ. ಅದರೊಟ್ಟಿಗೆ ಆ ಮಕ್ಕಳಿಗೆ ಸಿಕ್ಕಂತ ದೇವರಂತ ಪತಿಗಳು ಅವರು ಹಾಗೆ ಹೆಂಡತಿಗೆ ಬಹಳ ಹೊಂದಿಕೊಂಡು ಚಂದ ರೀತಿಯಲ್ಲಿ ಅವರನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇನ್ನು 1ನೇ ಪೀಳಿಗೆ 2ನೇ ಪೀಳಿಗೆ, ಆದರೆ ಆ ಸಂಸ್ಕಾರಯುತ ಜೀವನ 3ನೇ ಪೀಳಿಗೆಗೂ ಕೇಳಿಪಟ್ಟರು ವರ್ಗಾಯಿಸಿದ್ದಾರೆ. ಅದು ವಿಶೇಷ. ಯಾಕಂದ್ರೆ ಅವರ ಮೊಮ್ಮಗನು ಅನೂಪ ಸರಳ ಸಜ್ಜನ, ಸುಮ್ಮನೆ ನಿಂತುಕೊಂಡಿದ್ದಾನೆ, ಏನೋ ಕ್ಯಾಮರಾ ಹಿಡ್ಕೊಂಡು ನಿಂತ ಕಾಣ್ತದೆ. ಆದರೆ ಅದ್ಭುತವಾದ ಕಲಾವಿದ, ಸಿನಿಮಾ ಕ್ಷೇತ್ರದಲ್ಲಿ ತನ್ನದೇ ಆದಂತ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ. ಮುಂದೊಂದು ದಿನ ಒಬ್ಬ ಅತ್ಯುತ್ತಮ ಕಲಾವಿದನು, ನಿರ್ದೇಶಕರು ಆಗುವಂತ ಎಲ್ಲ ಅವಕಾಶಗಳು ಅವರಲ್ಲಿದೆ. ಅದು ಆಗ್ತಾನೆ ಹೇಳುವಂತ ನನಗೆ ನಂಬಿಕೆ ಇದೆ. ಆ ದೇವರಲ್ಲಿ ನಾನು ಅದನ್ನೇ ಪ್ರಾರ್ಥಿಸ್ತೇನೆ. ಇನ್ನು ಕೆ.ವಿ. ಭಟ್ರ ಬಗ್ಗೆ, ಅವರ ಪುಸ್ತಕದ ಬಗ್ಗೆ ಮಾತನಾಡಬೇಕು ಅಂದ್ರೆ ಮಾತಿನ ಬಹಳ ಈ ಪುಸ್ತಕಗಳನ್ನು ಬರೆಯುವುದು ನನ್ನ ಅನಿಸಿಕೆ ಪ್ರಕಾರ ಅದು ಒಂದು ತಪಸ್ಸು. ಎಲ್ಲರಿಗೂ ಸಾಧ್ಯ. ಯಾಕಂದ್ರೆ ನಾವು ಬರೀತೇವೆ, ನಾನು ಮಾಧ್ಯಮದವ, ನಾನು ಬರೀತೇನೆ. ಆದರೆ ನಾನು ಬರೆದದ್ದು ನನಗೆ ಒಪ್ಪಿಗೆ ಆದ್ರೆ ಸಾಕು. ನಾನು ಇನ್ನೊಬ್ಬರಿಗೆ ಒಪ್ಪಿಗೆ ಆಗಬೇಕು ವಿಚಾರವನ್ನು ಮಾಡುವುದಿಲ್ಲ. ನನಗೆ ಏನು ಸರಿ ಕಾಣ್ತದೆ ನಾನು ಅದನ್ನು ಬರೀತೇನೆ. ಅದು ಒಪ್ಪುವುದು ಬಿಡುದು ಜನರಿಗೆ ಬಿಟ್ಟದ್ದು. ಅದು ಕ್ಷಣಿಕ, ಒಂದು ದಿನ. ಆದರೆ ಅದು ಪುಸ್ತಕವನ್ನು ಬರೆಯುವಾಗ ನಿರಂತರವಾಗಿ ಜನ ಒಪ್ಪುವಂತ ಆ ವಿಷಯಗಳನ್ನು ಅರ್ಥೈಸಿ ಅದರ ಬಗ್ಗೆ ವಿಷಯಗಳನ್ನು ಸಂಗ್ರಹಣೆ ಮಾಡಿ ಎಷ್ಟೋ ವರ್ಷಗಳ ಕಾಲ ಅದರ ಬಗ್ಗೆ ಚಿಂತನೆ ಮಾಡಿ ಒಂದು ಪುಸ್ತಕವನ್ನು ರಚನೆ ಮಾಡುವುದು ಇದೆಯಲ್ಲ, ಅದು ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ ಅಂತ ನನ್ನ ಅನಿಸಿಕೆ. ಅದರಲ್ಲಿ ಅವರು ಇದನ್ನು ಸಾಧಿಸಿದ್ದಾರೆ. ಯಾಕೆಂದ್ರೆ ಮೊದಲನೇದು ಮಾತಿನ ಮರ್ಮ. ಒಂದು ಪುಸ್ತಕಗಳಲ್ಲಿ ಸಾಕಷ್ಟು ವೆರೈಟಿ, ಬೇರೆ ಬೇರೆ ವಿಚಾರಗಳಿವೆ. ಮಾತಿನ ಮರ್ಮ ಮಕ್ಕಳಿಗಾಗಿ ಒಂದು ನಾಟಕ, ಬಹಳ ವಿಷಯ, ಬಹಳ ಸಣ್ಣ ವಿಷಯ. ಒಂದು ಹುಡುಗನಿಗೆ ಅವನ ಹುಟ್ಟುಹಬ್ಬ ಫೆಬ್ರವರಿ 29 ಬರ್ತದೆ. ಆದ್ರೆ ಬಹಳ ವಿಚಿತ್ರ ಅಂದ್ರೆ ಫೆಬ್ರವರಿ 29 ವರ್ಷದಲ್ಲಿ ಎಲ್ಲ ಸಲ ಬರುವುದಿಲ್ಲ. 4 ವರ್ಷಕ್ಕೊಮ್ಮೆ 29 ಬರ್ತದೆ ಬಿಟ್ರೆ ಉಳಿದ ಫೆಬ್ರವರಿ 28. ಆ ಹುಡುಗ ಅನುಭವಿಸುವ ಸಮಸ್ಯೆಗಳು ಎಲ್ಲಾ ಮಕ್ಕಳು ಹುಟ್ಟುಹಬ್ಬ ಆಚರಿಸ್ತಾರೆ, ಆದ್ರೆ ಅವನಿಗೆ ಮಾರ್ಚ್ 29 ಬರುವುದಿಲ್ಲ. ಅದು ಒಂದು ಅದ್ಭುತವಾದ ಇಷ್ಟು ಸಣ್ಣ ಎಳೆಯನ್ನು ಇಟ್ಕೊಂಡು ಒಂದು ಅದ್ಭುತವಾದ ನಾಟಕವನ್ನು ಬರೆದಿದ್ದಾರೆ. ಅದರ ಒಟ್ಟಿಗೆ ಸಮಾಜಕ್ಕೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕೆಂದ್ರೆ ಅದು ಮಕ್ಕಳಿಗೆ ಒಂದು ಸಂದೇಶ, ಪಾಲಕರಿಗೆ ಒಂದು ಸಂದೇಶ, ಸಮಾಜಕ್ಕೆ ಒಂದು ಸಂದೇಶ. ಏನಂದ್ರೆ ದಯವಿಟ್ಟು ಇಂಗ್ಲಿಷ್ ಕ್ಯಾಲೆಂಡರ್ ಅನ್ನು ಇಟ್ಕೊಂಡು ಹುಟ್ಟುಹಬ್ಬವನ್ನು ಆಚರಿಸಬೇಡಿ, ಅದರಿಂದ ಇಂತಹ ಸಮಸ್ಯೆಗಳು ಹುಟ್ಟುತ್ತವೆ. ಹಾಗಾಗಿ ನೀವು ರಾಮನವಮಿ ಇಂತಹ ವಿಶೇಷ ದಿನಗಳಲ್ಲಿ, ಯಾವ ವಿಶೇಷ ದಿನಗಳಲ್ಲಿ ಮಕ್ಕಳು ಹುಟ್ಟಿರ್ತಾರೆ ಆ ವಿಶೇಷ ದಿನವನ್ನು ಹುಟ್ಟುಹಬ್ಬವನ್ನು ಆಚರಿಸಿ ಬಿಟ್ರೆ ಇಂಗ್ಲಿಷ್ ಸುದ್ದಿಗೆ ಹೋಗಬೇಡಿ, ಆ ಕ್ಯಾಲೆಂಡರ್ ಸುದ್ದಿಗೆ ಹೋದ್ರೆ ಇಂಥ ಅವಘಡಗಳು ತುಂಬಾ ಆಗ್ತದೆ ಅನ್ನೋದು ಸ್ಪಷ್ಟವಾಗಿ ತೋರಿಸ್ತಾರೆ. ಅದರಲ್ಲಿ ಅದಕ್ಕೂ ನಂತರ ಇನ್ನು ಸರ್ಪದ 2 ನಾಲಿಗೆ ಹೇಗಾಯಿತು, ಚಂದ್ರನಿಗೆ ಶಾಪ, ಗಣೇಶನಿಗೆ, 3 ಪೌರಾಣಿಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳು. 3 ವಿಷಯಗಳು ಬೇರೆ ಬೇರೆ. ಅದರಲ್ಲಿ ಸಹಜವಾಗಿ ನಾವು ಪೌರಾಣಿಕ ಕಥೆಗಳನ್ನು ಕೇಳಿದಾಗ ಅಲ್ಲಿ ಒಂದಿಷ್ಟು ಹೀಗೆ ಹೀಗೆ ಅಂತ ಇರ್ತದೆ. ಅದರಲ್ಲಿಯೂ ಅದಕ್ಕೆ ಒಂದಿಷ್ಟು ವಿಭಿನ್ನತೆಯನ್ನು ತೋರಿಸಿದ್ದಾರೆ. ಆ ಕಥೆ ಸ್ವಲ್ಪ ಓದಿದ್ದಾರೆ, ಪೂರ್ತಿ ಓದಲಿಕ್ಕೆ ಆಗಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅತ್ಯುತ್ತಮ. ಇನ್ನು 3ನೇದು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಅದ್ಭುತವಾದ ವಿಷಯ. ಅದು ಇಲ್ಲಿಯ ಸಹಜಾನಂದ ಅವಧೂತರ ಜೀವನ ಚರಿತ್ರೆಯನ್ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದು ನನಗೆ ಅದು ಸಹಜವಾದ ಕನ್ನಡದಲ್ಲಿಲ್ಲ, ಅದು ಇದರಲ್ಲಿದೆ. ನಮಗೆ ಅಷ್ಟು ಗೊತ್ತಾಗಿಲ್ಲ ನನಗೆ. ಅದು ಓದಿದರೆ ತುಂಬಾ ಭಾವನಾತ್ಮಕವಾಗಿ ಅದ್ಭುತವಾಗಿ ಬರೆದಿದ್ದಾರೆ. ಹಾಗಾಗಿ ಅದು ಆ ಕಥೆಯನ್ನು ಇಂದು ಈ ಕ್ಷೇತ್ರದಲ್ಲಿ ಬಿಡುಗಡೆ ಮಾಡಿದೆ. ನಾನು
ನಿಮಿಷ ಮಾಡ್ತೇನೆ. ಈಗಾಗಲೇ ಹೇಳಿದ್ರು, ಶ್ರೀಧರ ಸ್ವಾಮಿಗಳ ಚರಿತ್ರೆ ನಾಟಕ ಈಗ ಘಟ್ಟದ ಕೆಳಗಡೆ ಎಲ್ಲ ಕಡೆ ತುಂಬಾ 6-7 ಪ್ರಯೋಗಗಳಾಗಿವೆ. ಸಾವಿರಾರು ಜನ ನೋಡಿದ್ದಾರೆ. ಎಲ್ಲಿ ಸಿರ್ಸಿಯಿಂದ, ಬೆಂಗಳೂರಿಂದ, ಎಲ್ಲೆಲ್ಲಿಂದ ಬಂದು ನೋಡಿದ್ದಾರೆ. ತುಂಬಾ ಜನಾಭಿಪ್ರಾಯ ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ನಾಟಕ ರಚನೆ ಆಗಿದೆ. ಅದರಲ್ಲಿ ಆ ಶ್ರೀಧರ ಸ್ವಾಮಿಗಳ ದಯೆ, ಒಂದು ಶ್ರೀಧರನನ್ನು ನಾನು ಮಾಡಿದ್ದೇನೆ, ಮಧ್ಯಮ ಶ್ರೀಧರನನ್ನು ನಾನೇ ಆ ಪಾತ್ರವನ್ನು ಮಾಡಿದ್ದೆ. ಅದು ಅದಕ್ಕೆ ಹೇಳುದು, ವಿಧಿ ವಿಜ್ಞಾನಿಗೆ ಎಷ್ಟೇ ಮುಂದುವರೆದ್ರು ವಿಧಿಯ ಮುಂದೆ ಹೇಳುವುದಕ್ಕೆ ಸಣ್ಣ ಕಾರಣಗಳು. ನನಗೆ ನನ್ನ ಕಲ್ಪನೆ ಇರಲಿಲ್ಲ, ನಾನು ಶ್ರೀಧರ ಸ್ವಾಮಿಗಳ ಪಾತ್ರ ಮಾಡ್ತೇನೆ ಅನ್ನೋ ಕಲ್ಪನೆ ನನಗಿರಲಿಲ್ಲ. ಯಾಕೆಂದ್ರೆ ನನ್ನನ್ನು ಅದು ಸಾಧ್ಯ ಇಲ್ಲ. ಅದು ನಾವು ಹೀಗೆ ಮನಸ್ಸಿನಲ್ಲಿ ವಿಚಾರ ಮಾಡಲಿಕ್ಕೂ ಆಗದೆ ಹೋದಂತಹ ವಿಷಯಗಳು. ಆದರೂ ನಮ್ಮ ಜೆ.ಡಿ. ಭಟ್ ಕೆಟ್ಟ ಅಂತ ರಂಗ ತಪಸ್ವಿಯವರು ಬಹಳ ಶ್ರಮಪಟ್ಟು ಮಾಡಿದ್ದಾರೆ. 6 ಜನ ಶ್ರೀಧರ ಸ್ವಾಮಿಗಳ ಪಾತ್ರವನ್ನು ಮಾಡುವವರು ಅವರಿಂದ ಸಾಧ್ಯವಾಗದೆ ಬಿಟ್ಟು ಹೋದಾಗ 7ನೇವರೆಗೆ ನಾನು ಅಲ್ಲಿಗೆ ನನ್ನನ್ನು ಕರೆಸಿದ್ರು. ನಾನು ಪಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆದರೆ ಅವ್ರು ಕೇಳಿದ್ರೆ ಮಾಡಬೇಕು. ನನಗೆ ಒಂದು ಸಮಸ್ಯೆ, ಸಾಮಾನ್ಯವಾಗಿ ನೀವು ಸ್ವಾಮಿಗಳ ಶಿಷ್ಯರ ಪಾತ್ರವನ್ನು ಮಾಡಬಹುದು ನಾಟಕದಲ್ಲಿ, ಯಾಕೆಂದ್ರೆ ಒಂದು ಭಕ್ತಿ ಅಥವಾ ಒಂದು ಭಾವದ ಇದು. ಆದರೆ ಒಂದು ಸ್ವಾಮಿಗಳ ಪಾತ್ರವನ್ನು ಮಾಡುವಾಗ ಎದುರಿಗಿದ್ದವನಿಗೆ ನನ್ನ ಮೇಲೆ ಆ ಭಾವನೆ ಒಂದು ಮುಂದೆ ಬರಬೇಕಿದ್ರೆ, ಓಹೋ ಕೃಷ್ಣನ ಬಿಟ್ಟು ಪಾತ್ರ ಮಾಡ್ತಾ ಇದ್ದಾರೆ ಪ್ರಯೋಜನ. ಅದು ನನಗೆ ತುಂಬಾ ಕಷ್ಟ ಅನುಭವಿಸಿದೆ. ಆಮೇಲೆ ನಾಟಕ ಹೋದವಾಗ ನಮ್ಮ ಮನೆಗೆ ಹೋಗಿದ್ದಾರೆ, ನಮ್ಮ ಚಿಕ್ಕಪ್ಪ ಹಿರಿಯವರು ಮಾಸ್ಟರ್ ಅವರು, ರಿಟೈರ್ಡ್ ಮಾಸ್ಟರ್ ಅವ್ರ ಹತ್ರ ಹೇಳಿದೆ, ಹೀಗೆ ನನಗೆ ಶ್ರೀಧರ ಸ್ವಾಮಿಗಳ ಪಾತ್ರ ಮಾಡ್ಲಿಕ್ಕೆ ಹೇಳಿದ್ದಾರೆ, ನನಗೆ ತುಂಬಾ ಕಷ್ಟ, ನನಗೆ ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕು. ನನ್ನ ಚಿಕ್ಕಪ್ಪ 80 ವರ್ಷ ಆಯ್ತು ಅವರಿಗೆ. ಅವರು ಅಳಲಿಕ್ಕೆ ಶುರು ಮಾಡಿದ್ರು. ಯಾಕೆ ಹೇಳ್ತಾರೆ ನನಗೆ ಗೊತ್ತಾಗ, ನಾನು ಕೇಳಿದೆ, ನೀವು ಯಾಕೆ ಈ ಹೇಳ್ತಾ ಇದ್ದೀರಿ? ಆಗ ಅವರು ಮಾತಾಡಿದ್ರು, ಇದು ನಾವು ಶ್ರೀಧರ ಸ್ವಾಮಿಗಳಿಗೆ ಮಾಡುವಂತಹ ಒಂದು ಸೇವೆಯ ಕ್ಷಣ. ಆ ಶ್ರೀಧರ ಸ್ವಾಮಿಗಳೇ ನೀವು ಒಂದು ಅವಕಾಶವನ್ನು ತಂದು ಕೊಟ್ಟಿದ್ದಾರೆ, ಬಾ ಹೇಳಿ, ಹೋಗದೇ ಇರಬೇಡ ಅಂತ ಹೇಳಿದ್ರು. ನಾನು ಕಾರಣ ಕೇಳಿದೆ, ಯಾಕೆ ಹಂಗೆ ಹೇಳ್ತೀವಿ? ಆಗ ಅವರು ಮಾತಾಡಿದ್ರು, ಅವರು ಚಿಕ್ಕವರಿದ್ದಾಗ ಅತ್ಯಂತ ಬಡತನ. ಆಗ ಇದೇ ಘಟ್ಟದ ಮೇಲೆ ಎಲ್ಲ ಕಡೆ ಅವರು ಮನೆಗೆ ಹೋಗಿ ಬಟ್ಟೆಗೆ, ಊಟಕ್ಕೆ, ಪುಸ್ತಕಕ್ಕೆ, ವಿದ್ಯೆಗಾಗಿ ಬೇಡ್ತಿದ್ರಂತೆ. ಮನೆ ಎಲ್ಲರ ಮನೆಗೆ ಹೋಗಿ ಏನಾದರೂ ಕೊಡಿ, ಹಿಂಗೆ ಕಲಿಬೇಕು, ನನಗೆ ಊಟ ಬೇಕು ಹೇಳ್ತಿದ್ರಂತೆ. ಹಾಗೆ ಒಂದಿನ ಘಟ್ಟದ ಮೇಲೆ ಶ್ರೀಧರ ಸ್ವಾಮಿಗಳು ಬಂದಿದ್ದಾರೆ, ಭಿಕ್ಷಾ ಏನು ಗೊತ್ತಾಯಿತು, ಸೀದಾ ಅವರು ಹೋಗಿದ್ದಾರೆ. ಯಾಕೆಂದ್ರೆ ಇವತ್ತು ಫ್ರೀಯಾಗಿ ಊಟ ಸಿಗ್ತದಲ್ಲ, ಉಚಿತವಾಗಿ ಊಟದ ವ್ಯವಸ್ಥೆ ಇದೆ, ಅಲ್ಲಿ ಹೋಗಿದ್ದಾರೆ. ಹೋಗಿ ಊಟ ಕೂತಾಗ ಶ್ರೀಧರ ಸ್ವಾಮಿಗಳು ಸಾಮಾನ್ಯವಾಗಿ ನಾನು ಕೇಳಿದ್ದು, ಅವರು ತೀರ್ಥ ಕೊಡ್ತಾ ಬರ್ತಾರೆ, ಊಟ ಕೂತಾಗ ಕೆಳಗಡೆನೆ ಬರ್ತಾರೆ. ನಾನು ಕೇಳಿದ್ದೆ, ನಾನು ನೋಡಿದ್ದೆ. ಅವ್ರು ಬಂದ ಆವಾಗ ನನ್ನ ಚಿಕ್ಕಪ್ಪನ ನೋಡಿದ್ದಾರೆ. ಊಟ ಮುಗಿದ್ರೆ ಒಂದ್ಸಲ ಬಂದು ಭೇಟಿ ಆಗುತ್ತೆ. ಆಗ ನಮ್ಮ ಚಿಕ್ಕಪ್ಪ ಹೆದರೋದು, ಏನು ಕರೆದಿದ್ದು ನಾನು ಊಟ ಬಂದಿದ್ದೆ, ನಾನು ಬೈತಾರೆ, ಸಣ್ಣ ಹುಡುಗ 7ನೇ ಕ್ಲಾಸ್ ಹೆದರ್ಕೊಂಡು ಹೋಗಿದ್ದಾರೆ. ಹೋದಾಗ ಒಂದು ಮಾತಾಡಿದಂತೆ ಶ್ರೀಧರ ಸ್ವಾಮಿ, ಮಗ ವಿದ್ಯೆಗಾಗಿ ಬೇಡಬೇಡ, ಆ ವ್ಯವಸ್ಥೆ ನಾ ಮಾಡಿಕೊಡ್ತೆ. ಹಾಗಾಗಿ ಇವತ್ತಿಂದ ನಿಮ್ಗೆ ವಿದ್ಯೆಗಾಗಿ ಯಾರ ಮನೆಗೆ ಆಗಲಿ ಹೋಗಬೇಡ ಹೇಳಿ ಹೀಗೆ ಮುಷ್ಟಿಯನ್ನು ಹಿಡಿದು ನಮ್ಮ ಚಿಕ್ಕಪ್ಪನ ಮಠದಲ್ಲಿ ಹಾಕಿದಂತೆ 101 ರೂಪಾಯಿ ಆಗಿನ ಕಾಲದಲ್ಲಿ. ಅಲ್ಲಿಂದ ಆ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಅಲ್ಲಿವರೆಗೆ ಬಂದಾಗ ನಮ್ಮ ಚಿಕ್ಕಪ್ಪನ ಉಳಿದೊಂದು ಅವಕಾಶ ನನಗೆ, ನೀವು ಮಾಡು ಒಂದು ಋಣ, ಒಂದು ಸೇವೆ ಅಂತ ಹೇಳಿದ್ರೆ ನಾನು ಹೋದೆ. ಕೊನೆಯ ಕ್ಷಣದವರೆಗೂ ನನ್ನ ಹತ್ರ ಪಾತ್ರವನ್ನು ಧರಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ನಾಟಕ ಇನ್ನೇನು 5 ನಿಮಿಷ ಇರ್ಬೇಕಾದ್ರೆ ಸುಮ್ಮನೆ ಸೈಲೆಂಟ್ ಆಗಿ ನಾನು ಬಹಳ ಚಿತ್ರವಾಗಿ ನೋವಲ್ಲಿದ್ದೆ. ಒಬ್ರು ಬಂದರು ನನ್ನ ಹಿರಿಯವರು, ಯಾರು ನಮ್ಮೂರಿನವ್ರು, ಯಾರು ಏನು ಶ್ರೀಧರ ಸ್ವಾಮಿ ಪಾತ್ರ ಮಾಡುವವರು ತುಂಬಾ ಡಲ್ ಆಗಿ ಒಂಥರ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ. ಏನಾಯ್ತು ನೀವು ಹೇಳಿ, ನಾನು ತುಂಬಾ ಕಷ್ಟ, ನನಗೆ ಅರ್ಥ ಆಗ್ತಾ ಇಲ್ಲ, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ತುಂಬಾ ಇದರಲ್ಲಿದೆ. ಏನು ತುಂಬ ಸುಮ್ಮನೆ ಹೆದರ್ಬೇಡತ್ತಮ್ಮ, ಶ್ರೀಧರ ಸ್ವಾಮಿ ಇವತ್ತಿನವರೆಗೆ ಯಾರನ್ನೂ ಬಿಟ್ಕೊಡ್ಲಿಲ್ಲ. ಸುಮ್ಮನೆ ಒಂದು ಕಡೆ ಹೋಗಿ ಕೂತ್ಕ, ಒಂದು 3 ನಿಮಿಷ 5 ನಿಮಿಷ ಶ್ರೀಧರ ಸ್ವಾಮಿ ಫೋಟೋ ನೆನಪು ಮಾಡಕ, ಆಮೇಲೆ ಹೋಗ್ಮೇಲೆ ನಾನು ನಿಜವಾಗ್ಲೂ ಅದನ್ನೇ ಮಾಡಿದೆ. ಹೋಗಿ ಗುಡಿಗಳಿಗೆ ಕೈ ಮುಗಿದು ವೇದಿಕೆ ಹತ್ತಿದ್ದೆ. ಯಾವಾಗ ನಾನು ಅಲ್ಲಿ ದೀಕ್ಷೆ ತಗೊಂಡು ಮಂತ್ರಾಕ್ಷತೆ ಕೊಡ್ಲಿಕ್ಕೆ ಕೈ ಎತ್ತಿದ್ನ, ಶ್ರೀಧರ ಸ್ವಾಮಿಗಳೇ ಜಯಗಳಿಗೆಲ್ಲ ಒಂದು ಜನರಿಂದ ಆ ಭಾವನೆಗಳು ಅದು ನಾನು ಅನುಭವಿಸಿದ್ದೇನೆ. ಅದಕ್ಕೂ ನಂತರ ಸುಮಾರು ಅನುಭವಿಸಿದ್ದೇನೆ. ಆದರೆ ಅದರ ಒಟ್ಟಿಗೆ ಇನ್ನೊಂದು ಇಲ್ಲಿ ಯಾಕೆ ಇದು ಭಾವನಾತ್ಮಕ ಜಾಗ ನನಗೆ ಅಂತ ಗೊತ್ತಿರಲಿಲ್ಲ. ಯಾಕೆಂದ್ರೆ ನನಗೆ ಇವತ್ತಿಲ್ಲಿ ಬಂದಾಗ ಇಲ್ಲೆಲ್ಲ ನೋಡಿದಾಗ ಅನಿಸ್ತು, ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲಿ ಇದು ಒಂದು ಅಂಶವನ್ನು ಇಲ್ಲಿಯಾಗಿ ಅವತ್ತು ಸೇರಿಸಬೇಕಾಗಿತ್ತು. ನನಗೆ ನಾನು ಫಸ್ಟ್ ಟೈಮ್ ಮೊದಲನೇ ಸಲ ಬಂದದ್ದು ನನಗನ್ನಿಸ್ತು, ಎಲ್ಲೋ ಇದನ್ನು ನಾವು ಇಲ್ಲಿ ಹೇಳಬೇಕು ಅವರಿಗೆ, ಇದು ಒಂದು ಅಂತಕ್ಷೇತ್ರವೇ. ಯಾಕೆ ಭಾವನಾತ್ಮಕ ಅಂದ್ರೆ, ನಮ್ಮ ಚಿಕ್ಕಪ್ಪ ಕರೆದೇ ಊಟಕ್ಕೆ ಬಂದದ್ದು ಇದೇ ಸ್ಥಳ, ಇದೇ ಕೊಳಗಿಲೀಸು, ಇದೇ ದೇವಸ್ಥಾನದಲ್ಲಿ ಶ್ರೀಧರ ಸ್ವಾಮಿಗಳ ಬಾಲಪೂಜೆ ಬಿಡಿಸಿದ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪ ಸಣ್ಣವರಿದ್ದಾಗ ಊಟಕ್ಕೆ ಬಂದದ್ದು. ಇಲ್ಲೆಯ
ಶ್ರೀಧರ ಸ್ವಾಮಿಗಳು 101 ರೂಪಾಯಿ ನಮ್ಮ ಚಿಕ್ಕಪ್ಪನವರಿಗೆ ಕೊಟ್ಟದ್ದು. ಅದಕ್ಕೂ ನಂತರ ಇನ್ನು ಮುಂದೆ ಈ ಹುಡುಗ ಯಾವಾಗಲೇ ಬಂದ್ರು ಅವನಿಗೆ ತೊಂದರೆ ಕೊಡಬೇಡಿ, ಅವನಿಗೆ ವಿದ್ಯೆಗೆ ಏನ್ ಬೇಕೋ ಹೇಳಿ, ಅವಧೂತ ಹೇಳಿ ಆ ಜವಾಬ್ದಾರಿಯನ್ನು ಅವಧೂತರಿಗೆ ಕೊಟ್ಟಂತ ಆ ಕ್ಷಣ, ಆ ಕ್ಷೇತ್ರ ಇದು. ಇವತ್ತು ಈ ಕ್ಷೇತ್ರದಲ್ಲಿ ಬಂದು ಅವರದ್ದೇ ನಾನು ಕಥೆಯನ್ನು ಬಿಡುಗಡೆ ಮಾಡುವಂತ ಯೋಗ ನನಗೆ ಬಂದಿದ್ದೀರ ಅಂದ್ರೆ ನಾನು ನಿಜವಾಗ್ಲೂ ಇದಕ್ಕಿಂತ ಪುಣ್ಯದ ಕೆಲಸ ನಾನು ಮತ್ತು ಇದಕ್ಕೂ ಹೆಚ್ಚಿಗೆ ನಾವೇನು ಹೇಳುವಾಗಿಲ್ಲ. ಅಂತಹ ಅದ್ಭುತವಾದ ಕ್ಷಣದಲ್ಲಿ ಇದ್ದೇವೆ ಅಂತ ಅವಕಾಶವನ್ನ ಕೇಳಿಬಿಟ್ಟು ನನಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ತುಂಬಾ ಅದ್ಭುತ. ನಾನಿನ್ನು ಬಂದಿರಲಿಲ್ಲ, ಮೊದಲನೇ ಸಲ ಬಂದಿದ್ದೇನೆ. ತುಂಬಾ ಚೆನ್ನಾಗಿದೆ. ಮತ್ತೆ ಶ್ರೀಧರ ಸ್ವಾಮಿಗಳ ಚರಿತ್ರೆ ಕೂಡ ತುಂಬಾ ಜನ ಗೊತ್ತಾ ಇದ್ದಾರೆ. ದಯವಿಟ್ಟು ಈಗ ಇಲ್ಲಿ ಇದರಲ್ಲಿ ಶ್ರೀಹಳ್ಳಿಯಲ್ಲಿ 20ನೇ ತಾರೀಕಿಗೆ ನಾಟಕ ಇದೆ. ದಯವಿಟ್ಟು ಎಲ್ಲರೂ ಸಾಧ್ಯ ಇದ್ರೆ ನಾಟಕಕ್ಕೆ ಬನ್ನಿ, ನಾಟಕವನ್ನು ನೋಡಿ. ಯಾಕಂದ್ರೆ 45 ಜನ ಕಲಾವಿದರು, ಎಲ್ಲರೂ ಸ್ಥಳೀಯ ಕಲಾವಿದರು. ಅಂದ್ರೆ ಯಾರು ನುರಿತ ಕಲಾವಿದರಲ್ಲ, ಎಲ್ಲರೂ ಸಮಯ ಸಿಕ್ಕಾಗ ಪಾತ್ರ ಮಾಡುವಂತ ಕಲಾವಿದರು. ಒಂದಿಷ್ಟು ಜನ ಪಾಪ ಅಕ್ಕ ಅತ್ತಿಗೆಂದಿದ್ದಾರೆ. ಒಬ್ಬೊಬ್ಬರು ಮನೆಯಲ್ಲಿ ಅತ್ತೆ ಮಾವನಿಗೆ ಅಡುಗೆ ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡಿ ಮನೆಯಲ್ಲಿ ಬೇರೆ ಜನರನ್ನು ಇಟ್ಟು ಬಂದು ಪಾತ್ರ ಮಾಡ್ತಾರೆ. ಅಂತ ಒಂದು ಭಾವನಾತ್ಮಕ ನಂಬಿಕೆ ಶ್ರದ್ಧೆಯನ್ನು ಇಟ್ಕೊಂಡವರು ಎಲ್ಲ ಸಮಾಜದವರು ಇದ್ದಾರೆ. ಆಯ್ತಾ? ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ನಾಟಕವನ್ನು ಪ್ರದರ್ಶನ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತ ಖರ್ಚುಗಳು ಲೈಟಿಂಗು ಇದನ್ನು ಬಿಟ್ಟರೆ ಕಲಾವಿದರು ಯಾವುದೇ ಫಲಾಪೇಕ್ಷೆ ಇಲ್ಲ. ಅಂತ ಒಂದು ಅದ್ಭುತವಾದ ಪ್ರದರ್ಶನ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲ ಬನ್ನಿ. ನನಗೆ ಇಲ್ಲಿ ಇಂಥದ್ದೊಂದು ಅವಕಾಶ ಸಿಕ್ಕಿದ್ದಕ್ಕೆ ಆ ದೇವರಲ್ಲಿ, ದೇವಿಭಟ್ಟರಲ್ಲಿ, ಅವರ ಕುಟುಂಬಸ್ಥರಿಗೆ, ಈ ಕ್ಷೇತ್ರ ಎಲ್ಲರಿಗೂ ನಡೆಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪುಣ್ಯ ಭೂಮಿಯಲ್ಲಿ ಈ ಕೃತಿ ಪ್ರಕಟವಾಗಿರುವುದು ನಮ್ಮೆಲ್ಲರಿಗೂ ಧನ್ಯತೆಯನ್ನ ಮೂಡಿಸಿದೆ. ಶ್ರೀಯುತರಿಗೆ ಅನಂತ ಧನ್ಯವಾದಗಳು. ಈಗ ಶ್ರೀಯುತ ಸುಬ್ರಾಯ್ ಎಂ ಭಟ್ ಅವರು ಕೆಲವು ನುಡಿಗಳನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಅವರ ಪರಿಚಯವನ್ನ ಈಗಾಗಲೇ ಲತಿಕಾ ಭಟ್ ಅವರು ಮಾಡಿಕೊಟ್ಟಿದ್ದಾರೆ. ತಮಗಾಗಿ ಈ ವೇದಿಕೆ. ರಾಮಾಯ ಮುಖಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಹರೇ ಮನೋಜಗಂ ಆತ್ಮತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತಂ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ. ನಮಸ್ಸಭಾಭ್ಯಃ ಸಭಾಪತಿಶ್ಚ. ವೇದಿಕೆಯಲ್ಲಿ ಆಸೀನರಾಗಿದ್ದ ಗಣ್ಯರೇ ಮತ್ತು ವೇದಿಕೆಯ ಕೆಳಗಡೆ ಅಭಿಮಾನಪೂರ್ವಕವಾಗಿ ಉಪಸ್ಥಿತರಿರತಕ್ಕಂತಹ ನಾಗರಿಕರು, ನಿಮ್ಮೊಂದಿಗೆ ಒಂದೆರಡು ಮಾತು. ನಾವು ಏನು ಮಾತನಾಡಬೇಕಿತ್ತು ಅದನ್ನೇ ಈಗಾಗಲೇ ಒಬ್ಬರು ಪುನಃ ಹೇಳಿ ಆಯಿತು. ಹಾಗಾಗಿ ನಾನು ಅಲ್ಲಿಯೇ ನಿಂತ್ಕೊಂಡು ಮಾತಾಡೋದು ಒಳ್ಳೆಯದೇನೋ ಅಂತ ಅನಿಸ್ತಾ ಇತ್ತು ನನಗೆ. ಏನೆಲ್ಲ ಪುಸ್ತಕದ ಬಗ್ಗೆ ಹೇಳಬೇಕು ಅದನ್ನೆಲ್ಲರೂ ಕೂಡ ಬಹಳ ಸೊಗಸಾಗಿ ಅವರು ಹೇಳಿದರು. ಆದರೆ ಅದಕ್ಕೂ ಮೊದಲು ನಾವು ಹೇಳಬೇಕಾಗುತ್ತಂದರೆ ಈ ಕೃತಿಕಾರರ ಪರಿಚಯ, ಅವರ ಕುಟುಂಬಸ್ಥರ ಪರಿಚಯವನ್ನು ಸ್ವಲ್ಪ ಮಟ್ಟಿಗೆ ಮಾಡಿಕೊಳ್ಳಿಕ್ಕೆ ಅದು ಹೇಳಿಕ್ಕೆ ಅದರ ಬಗ್ಗೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಮಾತಿನ ಮರಣ ಎನ್ನತಕ್ಕಂತಹ ಕೃತಿಯನ್ನು ರಚಿಸಿದವರು ಯಾರಿದ್ದಾರೆ ವೇದಿಕೆ ಉಪಸ್ಥಿತರಿದ್ದಾರೆ. ಅವರು ಕೃಷ್ಣ ಭಟ್ ಮುದುಬೈಯವರು, ವೆಂಕಟರಮಣ ಭಟ್ ಮತ್ತು ಪರಮೇಶ್ವರಿ ದಂಪತಿಯ ಪುತ್ರ ಅವರು. ಚಿಕ್ಕ ವಯಸ್ಸಿನಲ್ಲಿ ಅವರು ತಂದೆಯನ್ನ ಕಳ್ಕೊಂಡಿದ್ದಾರೆ. ಮುಂದೆ ತನ್ನ ಅಜ್ಜ ಕೃಷ್ಣ ಭಟ್ ಅವರ ಸುಪರ್ತಿಯಲ್ಲಿಯೇ ಬೆಳೆದವರು. ಅವರು ಇವರನ್ನ ಹೊರಗಡೆ ಎದ್ದು ಬಿಡ್ತಾ ಇರಲಿಲ್ಲ. ಪ್ರಾಥಮಿಕ ವಿದ್ಯಾಭ್ಯಾಸ ಕೂಡ ಅಜ್ಜನ ಸುಪರ್ತಿಯಲ್ಲಿಯೇ ನಡೆದಿದೆ. ಇವಾಗಿರತಕ್ಕಂತಹ ಕೆಲವೊಂದು ಗೀತೆಯ ನಾಟಕ ಸಮಿತಿ ಇತ್ಯಾದಿಗಳಿಗೆ ಪ್ರಾಯ ಹೊರಗಡೆ ಹೋಲಿಕೆ ಅವರು ಬಿಡ್ತಾ ಇರಲಿಲ್ಲ. ಸ್ವಲ್ಪ ಕಟ್ಟುನಿಟ್ಟಾಗಿ ತನ್ನ ಕಣ್ಗಾವಲಿಯಲ್ಲಿಯೇ ಇರ್ತಾ ಇತ್ತು. ಇವರಿಗೆ ಪ್ರಾರಂಭದಿಂದಲೂ ಕೂಡ ಕಥೆ, ಕವಿತೆ, ನಾಟಕ ಇತ್ಯಾದಿ ಬಹಳ ಇಷ್ಟವಾದ ವಿಚಾರ. ಪ್ರಾಯ ಪ್ರಾರಂಭದ ದಿನಗಳಲ್ಲಿ ಕೂಡ ಅವರು ಕವಿತೆಗಳನ್ನ ಬರೀತಾ ಇದ್ರು. ಈ ಕೌಟುಂಬಿಕವಾದ ಪತ್ರಗಳನ್ನ ಬರೆಯುವಾಗ ಇವತ್ತು ಆ ಪತ್ರ
ಬರೆಯುವಂತಹ ಕ್ರಮ ತನ್ನ ಮಹತ್ವವನ್ನು ಕಳ್ಕೊಂಡಿದ್ದೇವೆ. ಆದರೆ ಹಿಂದೆಲ್ಲ ಮನೆಯಲ್ಲಿ ಬಂಧು ಬಾಂಧವರಿಗೆ ನೆಂಟಷ್ಟಿಗೆಲ್ಲವ ಪತ್ರ ಮುಖ್ಯವಂತರ ನಮ್ಮ ಸಮಾಚಾರ ತಿಳಿಸುವಂತಾದಿತ್ತು. ಹಾಗೆ ಅವರು ಪತ್ರವನ್ನು ಬರೆಯುವಾಗ ಕೂಡ ಅದನ್ನು ಕಾವ್ಯಮಯವಾಗಿಯೇ ಪತ್ರವನ್ನು ಬರೀತಾ ಇತ್ತು. ಆ ಒಂದು ಕಲೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಕೂಡ ಸಿದ್ಧಿಸಿ ಹೋಗಿತ್ತು. ಯಾಕಂದ್ರೆ ನಮ್ಮಲ್ಲಿ ಕೂಡ ನಮ್ಮ ಅಣ್ಣನಿಗೆ ಒಂದೇ ಪತ್ರ ಬರೆದಾಗ ನಮ್ಮ ಅಣ್ಣ ಅದನ್ನ ಓದಿ ಹೇಳ್ತಾ ಇದ್ರು, ನೋಡಿ ಕೃಷ್ಣನ ಪತ್ರ ಬಂದಿದೆ ಅಂತ ಹೇಳ್ಕೊಂಡು. ಹಾಗೆ ಇವರು ನಮಗೆ ಬಂದವರೇ ಆಗ ಪತ್ರವನ್ನು ಓದಿ ಹೇಳುವಂತೂ ಕೂಡ ಖುಷಿ ಆಗ್ತಾ ಇತ್ತು. ಅಂದ್ರೆ ಆ ರೀತಿಯಾಗಿ ರಾಗಬದ್ಧವಾಗಿ ಪತ್ರದ ಒಕ್ಕಣೆಗಳಲ್ಲೂ ಕೂಡ ಇರ್ತಾ ಇದ್ದವು. ಹಾಗೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಅವರು ಮುಂದೆ ಬರವಣಿಗೆಯನ್ನ ನಿಧಾನವಾಗಿ ಹಂತವಾಗಿ ಅಭಿವೃದ್ಧಿಪಡಿಸಿಕೊಂಡರು. ವಿದ್ಯಾಭ್ಯಾಸ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿದು ಅನಂತರ ತಂದೆಯವರು ಇರಲಿಲ್ಲ. ಆದರೆ ಅಜ್ಜ ಮಾತ್ರ ಇವರನ್ನು ಬಹಳ ರೀತಿಯಾಗಿ ಕಲಿಸುವಂತ ಓದಿ ಹೋಗಲಿಲ್ಲ. ಮನೆಯಲ್ಲಿ ಕೃಷಿ ಇದೆ, ಅದನ್ನ ಕೆಲಸ ಮಾಡ್ಕೊಂಡಿರು ಅಂತ ಹೇಳಿ ಕಾಣುತ್ತೆ. ಮತ್ತೆ ಏನ್ ಮಾಡಬೇಕಿತ್ತು ಅಂತಂದ್ರೆ ಕೆಲಸಕ್ಕೆ ಶುರು ಮಾಡಿದ್ರು. ಒಂದೆರಡು ವರ್ಷ ಅವರು ಕೃಷಿಯ ಕಾರ್ಯದಲ್ಲಿ ತನ್ನನ್ನ ತೊಡಗಿಸಿಕೊಂಡಿದ್ದಾರೆ. ಆದ್ರೆ ಏನ್ ಮಾಡೋದು, ಅವರಿಗೆ ಪರಾವಲಂಬನ ಮೊದಲಿಂದ ಕೂಡ ಇಷ್ಟ ಇಲ್ಲ. ಏನಾದ್ರೂ ಪೈಸೆ ಬೇಕಾದ್ರೂ ಕೂಡ ಅಜ್ಜನನ್ನೇ ಕೇಳಬೇಕು. ಕೊಡೋರು ಯಾರಿದ್ದಾರೆ, ಅಪ್ಪ ಇಲ್ಲ, ತಾಯಿ ಹತ್ರ ಕೇಳಿದ್ರು ಕೂಡ ಸಾಧ್ಯ ಆಗೋದಿಲ್ಲ ಕೊಡ್ಲಿಕ್ಕೆ. ಅಜ್ಜನನ್ನೇ ಅವಲಂಬಿಸಬೇಕಲ್ಲ. ಈ ಪರಾವಲಂಬನ ಅಂತಕ್ಕಂಥದ್ದು ಅವರಿಗೆ ಸರಿ ಕಾಣಲಿಲ್ಲ. ಇಂದು ಕೂಡ ಅದನ್ನ ನಡೆಸಿಕೊಂಡು ಬಂದಿದ್ದಾರೆ. ವಿನಾ ದೈನ್ಯೇನ ಜೀವನ, ದೈನ್ಯತೆ ಬದುಕುವಂತಕ್ಕಂಥದ್ದು ನಮಗೆ ಸರಿ ಕಾಣೋದಿಲ್ಲ ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವರಿಗೆ ಅಧ್ಯಾಪಕರಾಗಿರ್ತಕ್ಕಂಥ ಹಿಂದೆ ಹೈಸ್ಕೂಲಲ್ಲಿ ಅವ್ರ ಬಳಿಗೆ ಹೋಗ್ತಾರೆ. ತನ್ನ ಸಮಸ್ಯೆಗಳಲ್ಲಿ ಹೇಳಿಕೊಂಡ್ರು, ಅಯ್ಯ ನೀನೇ ಕಲಿತೀಯ, ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೇನೆ, ಹಿಂದಿ ಪರೀಕ್ಷೆ ಎಲ್ಲ ಕಟ್ಬಿಡು, ಹಿಂದಿ ರಾಷ್ಟ್ರಭಾಷಾ ಪ್ರವೀಣ ಪರೀಕ್ಷೆ ಪಾಠ ಮಾಡು, ಕೂಡಿ ನಿಮಗೆಲ್ಲ ಕೆಲಸ ಸಿಗ್ತದೆ, ನೀ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಅಂತ ಭರವಸೆಯನ್ನು ಕೊಟ್ಟು ಕಾಣುತ್ತೆ. ನಮ್ಮಲ್ಲಿ ಅದಕ್ಕೆ ಕೇಳ್ತಾರೆ, ಗುರು ಹಿಂದಿರಬೇಕು, ಗುರಿ ಮುಂದಿರಬೇಕು ಅಂತ. ಗುರುವಿನ ಮಾರ್ಗದರ್ಶನ ಅವರಿಗೆ ಸಿಕ್ಕಿದಲ್ಲ, ಮುಂದೆ ಅದರಿಂದ ಅವರು ಸಾಧಿಸಿಬಿಟ್ಟು ಹಿಂದಿ ರಾಷ್ಟ್ರಭಾಷಾ ಪ್ರವೀಣ ಪರೀಕ್ಷೆನ ಪಾಸ್ ಮಾಡಿಕೊಡ್ತಾರೆ. ಪಾಸ್ ಮಾಡಿಕೊಂಡ ತಕ್ಷಣ ಅವರಿಗೆ ಉದ್ಯೋಗ ಕೂಡ ಸಿಕ್ಕಿತು. ಅದನ್ನು ಕೂಡ ನಮ್ಮ ಸಿರ್ಸಿ ಹತ್ರ ಮೊದಲಿಗೆ ಈ ಪ್ರಾಣಿ ಶಾಲೆಗೆ ಬಂದಿರತಕ್ಕಂಥದ್ದು. ಘಟ್ಟದ ಕೆಳಗಿಂದ ಘಟ್ಟದ ಮೇಲೆ ಬಂದರು. ಈ ಪ್ರಾಣಿ ಶಾಲೆಯಲ್ಲಿ ಓದ್ತಾ ಇರುವಾಗ ಅವರು ಎಲ್ಲ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿದ್ದರು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗಳಲ್ಲಿ ಒಂದು ನನ್ನ ಅತ್ತಿಗೆಯೂ ಕೂಡ ಒಂದು ವಿದ್ಯಾರ್ಥಿ, ಅವರು ಕೂಡ ಹೇಳ್ತಾ ಇದ್ರು, ಅವ್ರು ನಮ್ಗೆ ಹಿಂದಿ ಮಾಸ್ಟರ್ ಆಗಿದ್ರು ಅಲ್ಲಿ ಅಂತ ಹೇಳ್ಕೊಂಡು. ಹಾಗಾಗಿ ಹಿಂದಿ ಪಾಠವನ್ನ ಈ ಪ್ರಾಣಿ ಶಾಲೆ ಶುರು ಮಾಡಿದ್ದಾರೆ. ಆದರೆ ಯಾವಾಗಲೂ ಅವರು ಕೇವಲ ಪಾಠ ಮಾಡ್ತಾ ಇರ್ತಕ್ಕಂಥದ್ದು ಹೌದು, ಕೇವಲ ಬೆಲ್ ಮತ್ತು ಬಿಲ್ ಎರಡಗಳಿಗೆ ಗಮನ ಕೊಟ್ಟವರಲ್ಲ. ಸಾಮಾನ್ಯವಾಗಿ ಗಮನ ಕೊಟ್ಟಿರ್ತಾರೆ, ಅವ್ರು ಹಾಗೆ ಮಾಡಿದ್ರು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳುವಂತಹ ಕ್ರಮಕ್ಕೆ ಮುಂದಾದರು. ಅಲ್ಲಿ ಬರತಕ್ಕಂತಹ ಮಕ್ಕಳಿಗೆ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಹಾಗೆ ಕೊಟ್ಟು ನಾನು ಕೂಡ ಕೆಲವೊಮ್ಮೆ ಅವರಿಂದ ಕೆಲವು ರೂಪಗಳನ್ನ ಏಕಾಂಕಗಳನ್ನ ಬರೆದು ಆಡಿಸಿ ಅವರಿಂದ ಅವರ ಪೇರೆಂಟ್ಸಿನ ಒಂದು ಶಾಬಾಸ್ಕಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಬಹಳಷ್ಟು ಮಂದಿ ಅವರನ್ನು ನಾವು ಮೆಚ್ಚಿಕೊಂಡಂಥದ್ದು. ಬೇರೆ ಬೇರೆ ಶಾಲೆಗಳಲ್ಲಿ ನಾವೇ ಕೆಲಸ ಮಾಡಿದ್ದಾರೆ. ಒಂದು ಅವಸ್ಥೆ ಏನು ಗೊತ್ತುಂಟ, ಅವರು ಯಾವುದೇ ಒಂದು ಏಕಾಂತವನ್ನು ಬರೀಲಿ, ಪದ್ಯವನ್ನು ಬರೀಲಿ, ಅದು ಅಲ್ಲಿ ವಾರ್ಷಿಕೋತ್ಸವಕ್ಕೆ ಒಮ್ಮೆ ಆಯ್ತಲ್ಲ, ಮತ್ತೆ ಹಸ್ತಲಿಪಿಯಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಅದು ವರ್ಷಾಂತದಲ್ಲಿ ಗುಜರಿಗೆ ಹೋಗ್ಬಿಡ್ತಾ ಇತ್ತು. ಪ್ರಾಯ ಎಲ್ಲೂ ಕೂಡ ಸಂಗ್ರಹಿಸಿರಬೇಕು ಅನ್ನೋ ಗೋಲಿ ಹೋಗಲೇ ಇಲ್ಲ. ನಾನು ಬರೆದಿದ್ದೆಲ್ಲ ಕೂಡ ಒಂದು ಕಡೆಗೆ ಶೇಖರಿಸಿ ಇಡಬೇಕು ಅಂತಕ್ಕಂತಹ ಮನೋಭಾವನೆ ನಮ್ಮ ಕೃಷ್ಣ ಭಟ್ರಲ್ಲಿ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಮತ್ತೆ ಬೇರೆ ಬರೀತಾ ಇದ್ರು. ಇವತ್ತು ಹೀಗಾಗಿ ಅವರು ಬರೆದಿರ್ತಕ್ಕಂತಹ ಎಷ್ಟೋ ಕವನಗಳು, ಎಷ್ಟೋ ಏಕಾಂಕಗಳು ಮುಕ್ತವಾಗಿ ಹೋಗಿವೆ. ಅವು ಯಾರಿಗೂ ಕೂಡ ಸಿಗ್ತಾ ಇಲ್ಲ. ನನಗನ್ಸಿದ ಪ್ರಕಾರ ಒಂದು ಸ್ವಪ್ನ ಸ್ವಯಂವರ ಎನ್ನುವ ನಾಟಕ ಇವತ್ತು ಒಂದು ಕೂಡ ಪ್ರತಿಯಲ್ಲೂ ಕಾಣ್ತಾ ಇಲ್ಲ. ಈ ನಾಟಕ ಹಲವು ಕಡೆ ರಂಗ ಪ್ರಯೋಗವಾಗಿದೆ. ನಾನು ಕೂಡ ಆ ನಾಟಕವನ್ನು ನೋಡಿದ್ದೇನೆ. ಗೋಳಿ ಕೈಯಲ್ಲಿ ಯುಗ ಸಂಘವರು ಆ ನಾಟಕವನ್ನು ಆಡಿದ್ದಾರೆ. ಸ್ವಪ್ನ ಸ್ವಯಂವರ ಎನ್ನುವ ನಾಟಕವನ್ನ ಬಹಳ ಚೆನ್ನಾದ ನಾಟಕ ಅದು. ಮತ್ತೆ ಈಗ ಕೇಳಿದ್ರೆ ಅವ್ರ ಕೈಯಲ್ಲೂ ಇಲ್ಲ, ಎಲ್ಲಿಯೂ ಇಲ್ಲ. ಅಂದ್ರೆ ಅದು ಅವರಿಗೆ ತನ್ನ ಈ ನಾಟಕವನ್ನೆಲ್ಲ ಜೋಡಿಸಿ ಹೆಚ್ಚಾಗಿಸಬೇಕು, ತಾನೊಬ್ಬ ಪ್ರಸಿದ್ಧ ಸಾಹಿತ್ಯ ಸೇರಿಸಿಕೊಳ್ಬೇಕು, ಆ ರೀತಿ ಮನೋಭಾವನೆ ಮೊದಲಿನಲ್ಲೂ ಕೂಡ ಇರಲೇ ಇಲ್ಲ.
ಹಾಗಾಗಿ ಅದೆಲ್ಲೂ ಕೂಡ ಇವತ್ತು ಲೋಪವಾಗಿ ಹೋಗಿದೆ, ಕಾಣ್ತಾ ಇಲ್ಲ. ಇತ್ತೀಚೆಗೆ ಕೆಲವು ಕೃತಿಗಳು ಪ್ರಾಯ ಯಾರೋ ನಿಮ್ಮ ಕೃತಿಗೆ ಇದೆ ಅಂತ ಹೇಳಿದಾಗ ಪ್ರಾಯ ಅವರ ಮಕ್ಕಳ ಕಿವಿಗೆ ಬಿತ್ತು ಅಂತ ಕಾಣುತ್ತೆ. ಮಕ್ಕಳು ಈಗ ಅದನ್ನೆಲ್ಲ ಸಂಗ್ರಹಿಸಿ ತಂದೆ ಮಾಡಿದ ಕೆಲಸ ಅಂತ ಹೇಳ್ಕೊಂಡು ಅದನ್ನೆಲ್ಲ ಶೇಖರಿಸಿ ಅದನ್ನು ಮುದ್ರಣ ಮಾಡಿದ್ದಾರೆ. ಹೀಗೆ ತನ್ನ ಕೆಲಸದ ಕಡೆ ಮಾತ್ರವೇ ಗಮನ ಹೊರತು ಉಳಿದ ಕಡೆ ಗಮನ ಇರಲಿಲ್ಲ. ತನ್ನ ವೃತ್ತಿ ಜೀವನದಲ್ಲಿಯೇ ಅವರು ಒಬ್ಬ ಶಿಕ್ಷಕಿಯನ್ನು ಮದುವೆಯಾದರು, ಗೌರಿ ಅಂತ, ನನಗೆ ಅತ್ತಿಗೆ ಅವರು. ಹಾಗೆ ಅವರೊಂದಿಗೆ ಸುಖ ಸಂಸಾರ ನಡೆಯಿತು. ಒಂದೇ ಮಕ್ಕಳು 1, 2, 3 ಮಕ್ಕಳಾದರು, 3 ಕೂಡ ಹೆಣ್ಣುಮಕ್ಕಳೇ. ಆದರೆ ಅವರು ಒಂದು ಗಂಡು ಮಗು ಆಗುವವರೆಗೂ ನಾವು ಪ್ರಯತ್ನ ಮುಂದುವರಿಸಿಬಿಡುವ ಅಂಥೇಳಿ ಆ ಪ್ರಯತ್ನಕ್ಕೆ ಹೋಗಲಿಲ್ಲ. ಸರಿ, ಹೆಣ್ಣು ಮಕ್ಕಳಿಗೆ ಸಾಕಲ್ಲ ನಮಗೆ, ಯಾಕೆಂದರೆ ಮುಂದೆ ವೃದ್ಧಾಪ್ಯದಲ್ಲಿ ಇರುವಾಗ ಗಂಡು ಮಕ್ಕಳಿಗಿಂತ ನಮಗೆ ಹೆಣ್ಣು ಮಕ್ಕಳೇ ಒಂದು ಆಸರೆ ಆಗಬಹುದು ಎನ್ನುವ ಸತ್ಯವನ್ನು ಅವರು ಆಗಲೇ ಮನಗಂಡಿದ್ದರು. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ. ಇವತ್ತು 3 ಮಂದಿ ಕೂಡ ಸ್ನಾತಕೋತ್ತರ ಪದವೀಧರೆಯರು, ಯಾರು ಕೂಡ ಹಿಂದೆ ಬಿದ್ದಿಲ್ಲ, ಚೆನ್ನಾಗಿ ಓದಿದ್ದಾರೆ. ಅದರೊಂದಿಗೆ ಏನು ಮಾಡ್ತಾರೆ ಅಂದರೆ ಅವರು ಒಳ್ಳೆಯ ಶಿಕ್ಷಣವನ್ನು ಕೂಡ ಕೊಟ್ಟಿದ್ದಾರೆ, ಸಂಸ್ಕೃತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಧೈರ್ಯದಿಂದ ಜೀವನವನ್ನು ಎದುರಿಸುವ ಕಲೆಯನ್ನು ಹೇಳಿಕೊಟ್ಟಿದ್ದಾರೆ. ಯಾಕೆಂದರೆ ಯಾವಾಗಲೂ ಕೂಡ ನಾವು ಸುಖದಲ್ಲಿಯೇ ಇರುವುದಿಲ್ಲ, ಕಷ್ಟವೂ ಬರ್ತದೆ. ಆಗ ನಾವು ಎದುರುಗಬಾರದು, ಕುಗ್ಗಬಾರದು. ಸುಖಸ್ಯ ನಂತರಂ ದುಃಖಂ, ದುಃಖಸ್ಯ ನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ. ಈ ಸತ್ಯವನ್ನು ಅವರು ಮಕ್ಕಳಿಗೆ ಮೊದಲೇ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಧೈರ್ಯ ಸರ್ವತ್ರ ಸಾಧನ. ಹಾಗಂತೇಳಿ ಮಕ್ಕಳನ್ನ ಬೆಳೆಸುವಾಗ ತನ್ನ ಕಣ್ಗಾವಿನಲ್ಲಿಯೇ ಬೆಳೆಸಿದ್ದಾರೆ, ಮಮತೆಯಿಂದ ಬೆಳೆಸಿದ್ದಾರೆ. ಹುಲ್ಲಾಗು ಬೆಟ್ಟದರೆ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮನೆಯಲ್ಲಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ತೀರದು ಬಾರಿಂಗೆ, ಎಲ್ಲರೊಳ ಒಂದಾಗು ಮಂಕುರಿಮ್ಮ. ಅಂದರೆ ಏನು ಮಾಡಿದ್ರು ಅಂತಂದ್ರೆ ಅವರು ತನ್ನ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ. ಹಿರಿಯರ ಎದುರಿನಲ್ಲಿ ಹಿರಿಯರಾಗಿರಿ, ಸೌಜನ್ಯದಿಂದ ನೀವು ವರ್ತಿಸಬೇಕು ಮತ್ತು ಯಾವುದೇ ರೀತಿಯ ಕಷ್ಟ ಬಂದಾಗ ಧೈರ್ಯ ಹೊಂದಬಾರದು. ಕಷ್ಟಗಳ ಮಳೆಯ ಬಿಡಿಸುವಿಯೇ, ಬೆಲ್ಲ ಸಕ್ಕರೆಯ ಹಾಗೆ ನೀವು ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಅವರಿಗೆ ನಿಮ್ಮಿಂದಾದ ಸಹಾಯವನ್ನು ಕೂಡ ನೀವು ಮಾಡಬೇಕು. ಆ ತತ್ವವನ್ನು ಅವರು ರೂಢಿಸಿಕೊಂಡು ಬಂದವರು. ಹಾಗಾಗಿ ಅದನ್ನು ಮಕ್ಕಳಿಗೆ ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಮಕ್ಕಳು ಅದೇ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾರೆ ಇವತ್ತು. ಹಾಗಾಗಿ ಮುಂದುವರಿತಾ ಇವತ್ತು ಸಾಧಿಸಿದ್ದಾರೆ. ಇಲ್ಲಿ ಹತ್ತಿರದಲ್ಲಿ ನಿಮಗೆ ಗೊತ್ತಿರ್ಬೋದು, ಅವರ ಹಿರಿಯ ಮಗಳು ರಸಿಕಾ ಭಟ್ ಅವರು ಸುಯೋಗಾಶ್ರಮ ಅಂತ ನಡೆಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಪುರುಷರು ಕೂಡ ಇದು ನಮ್ಮಿಂದ ಸಾಧ್ಯವೇ, ಈ ರೀತಿಯಾದ ಒಂದು ಯೋಚನೆ ಮಾಡಬೇಕಾದ ಬಾರಿ. ಯಾಕೆಂದ್ರೆ ಸುಲಭ ಅಲ್ಲ. ಯಾರ ಸಹಾಯವೂ ಇಲ್ಲದೆ, ಸರ್ಕಾರದ ಸಹಾಯವೂ ಇಲ್ಲದೆ ವೃದ್ಧಾಶ್ರಮವನ್ನ ನಾನು ನಡೆಸುವುದು ಅಂತಂದ್ರೆ ಬಹಳ ಕಷ್ಟದ ಕೆಲಸ. ಆದ್ರೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಮೊದಲಿಗೆ ಉನ್ನತವಾದ ಉದ್ಯೋಗದಲ್ಲಿ ಕೈ ಸಂಬಳ ಸಿಗ್ತಾ ಇತ್ತು. ಆ ಉನ್ನತವಾದ ಉದ್ಯೋಗವನ್ನ ಬಿಟ್ಟು ಸಂಬಳದ ಬಗ್ಗೆ ಗಮನ ಕೊಡಲಿಲ್ಲ. ಸರಿ, ನಾನೇನಾದರೂ ಕೂಡ ಸಮಾಜಕ್ಕೆ ಮಾಡಿ ಕೊಡಿಸ್ಬೇಕು, ನನ್ನಿಂದ ಸಮಾಜಕ್ಕೆ ಏನಾದರೂ ಉಪಕಾರವಾಗಬೇಕು ಎನ್ನುವ ಉದ್ದೇಶದಿಂದ ಅವರು ಆ ಒಂದು ಆಶ್ರಮವನ್ನು ಕಟ್ಟಿ ಬೆಳೆಸಿದ್ದಾರೆ. ಹಲವಾರು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿವೆ. ಅದೇನು ಅರ್ಜಿ ಹಾಕಿ ಬಂದಿತ್ತು ಅಲ್ಲ. ನಾವು ಹೇಳಿಕೊಳ್ತಿರೋದು ಆಶ್ರಮದ ಮತ್ತು ಲಕ್ಷಣ ಬಗ್ಗೆ ಅದು ವಿಷಯಾಂತರ ಆಗಿರ್ಬೋದು, ಜಾಸ್ತಿ ಹೇಳ್ತಾ ಹೋದರೆ. ಇನ್ನೊಬ್ಬರ ಮಗಳು ಕೂಡ, ಅವರು ಕೂಡ ಒಳ್ಳೆಯ ವಿದ್ಯಾವಂತೆ. ಹಾಗೆಯೇ ರೂಪ ಹೇಳಿಲ್ಲ, ರೂಪ ಇಬ್ಬರು ಕೂಡ ಸರಾಮದ ಕೆಲಸವನ್ನು ಮಾಡ್ತಾ ಇದ್ದವರು, ಈ ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಹಾಗೆ ಅವರ ಗಂಡ ಕೂಡ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸುಖದ ಜೀವನ, ಸುಖದ ಸಂಸಾರ. ಇನ್ನೂ ಅವರು
ಮುಂಬೈಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸವನ್ನು ಮಾಡ್ತಾರೆ, PhD ಮಾಡ್ತಾ ಇದ್ದಾರೆ, ಪ್ರಾಯ ಇರಬೇಕು. ಹಾಗೆ ಕಲಾ ಭಾಗ ಸಂಗೀತವು ಕೂಡ ಒಂದಿದೆ. ಹೀಗೆ ಇವರು ಇದಕ್ಕೆಲ್ಲ ಕಾರಣ ಏನು? ತಂದೆಯವರ ಮಾರ್ಗದರ್ಶನ. ಈ ತಂದೆಯವರ ಮಾರ್ಗದರ್ಶನ ಸಿಕ್ಕಿದ್ರಿಂದ ಅವರೆಲ್ಲರೂ ಕೂಡ ಕೇರಳದ ಎಳುಕಲೆ ಮೂಲಕ ಸಾಗಿದ್ದಾರೆ. ಇವತ್ತು ಸಮಾಜಕ್ಕೆ ಅವರಿಂದ ಸಾಕಷ್ಟು ಕೊಡುಗೆ ಸಲ್ತಾ ಇದೆ. ಹೀಗೆ ನಮ್ಮ ಕೃಷ್ಣಣ್ಣವರು, ನನಗೆ ಕೃಷ್ಣಣ್ಣ ಅಂತಲೇ ಅಭ್ಯಾಸ ಆಗಿದ್ದರಿಂದ ಹಾಗೆ ಕೇಳಿಭಟ್ ಮಾಸ್ತರ್ ಅಂತಲೇ ಪ್ರಸಿದ್ಧ ಅವರು. ಯಾಕೆಂದ್ರೆ ಅಲ್ಲಿ ಇರುವಾಗ ಕೇಳಿಭಟ್ ಅಂತ ಹೇಳ್ತಾರೆ, ಕೇಳಿಭಟ್ ಮಾಸ್ತರ್ ಅಂತ ಹೇಳ್ತಾರೆ. ನಾವು ಅಣ್ಣಯ್ಯನೇ ಕೃಷ್ಣಯ್ಯ ಅಂತ ಕರೆಯಬೇಕಂತ. ಹಾಗೆ ಅವರು ಇವತ್ತು ಈ ಒಂದು ನಾಟಕವನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡಿಕೊಂಡು ನಾಟಕ ಬಹಳ ಸಮಯ ಹಿಂದೆ ಬರ್ತಾರೆ ಕಾಣುತ್ತೆ. ಆ ನಾಟಕ ಇವತ್ತು ಮುದ್ರಣಗೊಂಡು ಇವತ್ತಿಗೆ ಬಿಡುಗಡೆ ಆಗ್ತಾ ಇದೆ. ಹಾಗೆ ಇನ್ನು ಕೃತಿಯ ಬಗ್ಗೆ ನಾವು ಒಂದೆರಡು ಮಾತನ್ನು ಹೇಳುವುದಾದ್ರೆ, ಮಾತಿನ ವರ್ಮ. ವರ್ಮ ಅನ್ನೋದಕ್ಕೆ ರಹಸ್ಯ ಅನ್ನೋ ಕೂಡ ಇದೆ. ಇದರಲ್ಲಿರುವಂತಹ ವಿಷಯ ವಸ್ತು ಯಾವುದಪ್ಪ ಅಂತಂದ್ರೆ, ಯಾವುದೇ ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿಗಳಿಂದ ತೆಗೆದುಕೊಂಡಿದ್ದು ಅಲ್ಲ. ಇವರ ಜೀವನಾನುಭವ. ಇವರು ಅಧ್ಯಾಪಕರಾಗಿದ್ರಲ್ಲ, ಆಗ ಮಕ್ಕಳೊಂದಿಗೆ ಬೆಳೀತಾ ಇದ್ರು. ಮಕ್ಕಳು ಏನೆಲ್ಲ ಮಾತನಾಡ್ತಾ ಇದ್ದಾರೋ ಅದೆಲ್ಲ ಇವರ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿಯಲಿಕ್ಕೆ ಪ್ರಾರಂಭವಾಯಿತು. ಅದನ್ನೇ ಅವರು ವಿಷಯವಸ್ತುವಾಗಿ ಮಾಡಿಕೊಂಡಿದ್ದಾರೆ. ತನ್ನ ಅನುಭವದ ಮೂಸೆಯಲ್ಲಿಯೇ ಈ ಒಂದು ನಾಟಕವನ್ನು ಬರೆದಿದ್ದಾರೆ ಎನ್ನುವುದರ ಸಂದೇಹವೇ ಇಲ್ಲ. ಈ ಮಾತಿನ ವರ್ಮ ಅಂತಕ್ಕಂಥ ನಾಟಕ ಇದೆಯಲ್ಲ, ಇದು ಮಕ್ಕಳ ಸಾಹಿತ್ಯಕ್ಕೆ ಸೇರುವಂತಹ ನಾಟಕ. ಶಾಲೆಯಲ್ಲಿ ಸುಲಭವಾಗಿ ಮಕ್ಕಳು ಅಭಿನಯಿಸಿ ಬಿಡಬಹುದು. ಒಂದು 5-6 ಮಕ್ಕಳಿದ್ರೆ ಚೆನ್ನಾಗಿ ಅಭಿನಯ ಮಾಡಿ ಸೈ ಅಂತ ಗಿಟ್ಟಿದ್ದಾರೆ, ಅಂದ್ರೆ ಚಪ್ಪಾಳಿ ಗಿಟ್ಟಿಸುವಂತಹ ಒಂದು ನಾಟಕ, ಹಾಸ್ಯಮಯವಾದ ನಾಟಕ. ಹಾಸ್ಯ ಪ್ರಧಾನವಾಗಿರ್ತಕ್ಕಂಥದ್ದು, ಹಾಸ್ಯವೇ ಸ್ಥಾಯಿವಾಗಿ ಒಂದು ನಾಟಕ ಇದು. ಇದರಲ್ಲಿ ಬೇರೆ ಶೃಂಗಾರ, ಕರುಣ ಇತ್ಯಾದಿ ರಸಗಳು ಇಲ್ಲ. ಪ್ರಾರಂಭದ ಕೊನೆಯವರೆಗೂ ಕೂಡ ಹಾಸ್ಯವೇ. ಈಗಾಗಲೇ ಒಬ್ಬರು ಹೇಳಿದಂತೆ ಅಲ್ಲಿ ಒಂದು ಕ್ಯಾಲೆಂಡರ್ ಪ್ರಾರಂಭವಾಗಿಬಿಡ್ತದೆ. ಕ್ಯಾಲೆಂಡರ್ ಮಾರುವಂತ ಕ್ಯಾಲೆಂಡರ್ ತಗೊಳ್ತಾನೆ. ಆ ಕ್ಯಾಲೆಂಡರ್ ಅಲ್ಲಿ ಹೇಳ್ತಕ್ಕಂಥ ಇವರು 29ನೇ ತಾರೀಕು ಇರೋದಿಲ್ಲ, ಅವ್ರಿಗೆ ಬೇಜಾರಾಗ್ತದೆ. ಅದರ ಮಕ್ಕಳು ಸಹಜವಾಗಿರ್ತಕ್ಕಂತಹ ವಿಚಾರ. ಯಾಕಂದ್ರೆ ಮಕ್ಕಳು ಶಾಲೆಯಲ್ಲಿ ಬರ್ತಡೆ ಮಾಡ್ತಾರಲ್ಲ, ಆಗ ಎಲ್ಲರೂ ಕೂಡ ಚಾಕ್ಲೇಟ್ ಕೊಡ್ತಾರೆ. ಅಮ್ಮ ನಾನು ಯಾವ ಚಾಕ್ಲೇಟ್ ಕೊಡೋದು ಅಂತ ಕೇಳಿದ್ರೆ, ಯಾವ ನೀರು ಬರ್ತದೆ ಇಲ್ಲಪ್ಪ ನೀನು 29ಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇಸರವಾಗ್ತದೆ. 4 ವರ್ಷ ತರಬೇಕಲ್ಲ. ಈ 4 ವರ್ಷ ತಡೆದು ಬರ್ತಡೇ ಮಾಡ್ಕೊಳ್ಬೇಕು ಅಂತಾರೆ. ಆ ಚಿಕ್ಕ ಮಕ್ಕಳಿಗೆ ಅದು ಮನಸ್ಸಿಗೆ ಸರಿ ಹೋಗುವುದಿಲ್ಲ. ಮತ್ತೆ ಹೈಸ್ಕೂಲ್ಗೆ ಬಂದಾಗೆಲ್ಲ ಅವ್ರು ಸರಿ ಹೋಗ್ತಾರೆ. ಆ ಮಗುವಿಗೆ ಏನಾಯ್ತು, 29ನೇ ತಾರೀಕು ಇಲ್ಲ ಅಂದ್ಮೇಲೆ ಅದು ದೊಡ್ಡ ಸಮಸ್ಯೆ ಆಯಿತು, ದೊಡ್ಡ ರಾಂಧಾಂತರವಾಯಿತು. ಹಾಗೆ ಕ್ಯಾಲೆಂಡರ್ 29ನೇ ತಾರೀಕು ಇಲ್ಲ, ಹಾಗೆ 29ನೇ ತಾರೀಕಿಗೆ ಹೋರಾಟವನ್ನು ಮಾಡಬೇಕಾಯ್ತು, ಕ್ಯಾಲೆಂಡರ್ ಹಾಕಬೇಕು ಇತ್ಯಾದಿ ವಿಚಾರ. 4 ವರ್ಷ ಸಮಯ ಅಂತ ಆ ಮಗುವಿಗೆ ಗೊತ್ತಿದೆ. ಮರಿ ಅನ್ನತಕ್ಕಂಥ ಪಾತ್ರ ಬಹಳ ಚುರುಕಾಗಿ ಇರತಕ್ಕಂತಹ ಪಾತ್ರ. ಅದು ಅಂದ್ರೆ ನಾಟಕದ ಉದ್ದಕ್ಕೂ ಕೂಡ ಮರಿ ಮತ್ತು ಸೂರಿ ಈ 2 ಪಾತ್ರಗಳನ್ನು ಹೇಳಿದ್ದಾರೆ ಅವರು. ಕಥಾನಾಯಕ ಮತ್ತು ನಾಯಕಿಯ ರೂಪದಲ್ಲಿ ಆ ಪಾತ್ರ ಮುಂದುವರಿತಾ ಹೋಗ್ತಾ ಇರ್ತದೆ. ಆಗ ಕೊನೆಯಲ್ಲಿ ತಂದೆ ಹೇಳ್ತಾನೆ, ಈಗಾಗಲೇ ಹೇಳಿದಂತೆ, ಅಯ್ಯ ಇದೆಲ್ಲ ನೀವು ಬರ್ತಡೇ ಮಾಡಬೇಕು ಹೋದಲ್ವಾ, ನೀನು ಇದು ರಥ ಸಪ್ತಮಿಯ ದಿವಸ, ಹಾಗಾಗಿ ಆ ರಥದ ದಿವಸ ನಾವು ಮಾಡಿಬಿಡೋಣ ಅಂತ ಹೇಳಿದ್ದು ಕೂಡ. ಹಾಗೆ ಹೇಳ್ತಾ ಇರ್ತಾರೆ. ಇದರಲ್ಲಿ ಒಂದು ಸಂದೇಶ ಇದೆ ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿ ಇದೆಯಲ್ಲ, ನಾವೇನು ಕೂಡ ಜಾಗೃತಿ ಇಟ್ಕೊಂಡು ನಾವು ಮಾಡ್ತಕ್ಕಂಥದ್ದಲ್ಲ. ಎಲ್ಲ ದೇವರ ಜನ್ಮದಿನವನ್ನೆಲ್ಲ ನಾವು ಮಾಡ್ತಕ್ಕಂಥದ್ದು ಯಾವಾಗ ಕೂಡ ಹುಟ್ಟಿದ ನಕ್ಷತ್ರವೋ ತಿಥಿಯೋ ಮಿತಿಯೋ ಇಟ್ಕೊಂಡು ನಾವು ಆಚರಣೆ ಮಾಡ್ತೇವೆ. ಆದ್ರೆ ನಮ್ಮ ಮಕ್ಕಳ ಜನ್ಮದಿನವನ್ನು ಮಾತ್ರ ಈ ದಿನಾಂಕವನ್ನ ಇಟ್ಕೊಂಡು ಆಚರಣೆ ಮಾಡ್ತಕ್ಕಂಥದ್ದು ಸರಿ ಹೊರತಕ್ಕಂಥ ವಿಚಾರ ಅಲ್ಲ. ಅದಕ್ಕಾಗಿ ಅದನ್ನು ಅವರು ತನ್ಮೂಲಕವಾಗಿ ಏನ್ ಮಾಡಿದ್ದಾರೆ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಮ್ಮ ಪಂಚಾಂಗದ ರೀತಿಯಲ್ಲಿಯೇ ಮಾಡ್ತಕ್ಕಂಥದ್ದು ಸರಿ. ಪ್ರತಿಯೊಬ್ಬ ಮಗುವಿನ ಬರ್ತ್ಡೇಯನ್ನ ಏನ್ ಮಾಡಬೇಕು, ನಾವು ಮಿತಿಯ ತಿಥಿಯ ಅಥವಾ ನಕ್ಷತ್ರ ಇತ್ಯಾದಿಗಳನ್ನು ನೋಡಿಕೊಂಡು ಆಚರಣೆ ಮಾಡಬೇಕು ಅನ್ನತಕ್ಕಂಥ ನಿತ್ಯ ಸತ್ಯವನ್ನ ತನ್ಮೂಲಕ ಹೊರಗಿಡಿದ್ದಾರೆ. ಹೀಗೆ ಆ ನಾಟಕ ಮುಂದುವರಿತಾ ಹೋಗ್ತಾ ಇರುವಾಗ ಮುಂದೆ ನಾಟಕದಲ್ಲಿ ಇನ್ನೂ ಕೂಡ ಹಲವಾರು ವಿಚಾರಗಳು ಬರ್ತಾ ಹೋಗ್ತವೆ. ಅಲ್ಲಿ ಸಹಜವಾದ ಮನೆಯಲ್ಲಿ ಅಕ್ಕ ತಮ್ಮ ರವೆ ಮಾಡ್ತಾ ಇರ್ತಾರೆ. ಸಾಮಾನ್ಯ ಮನೆಯಲ್ಲಿ ಇದ್ದವರಿಗೆ ಕೂಡ ಎಲ್ಲರಿಗೂ ಕೂಡ ಗೊತ್ತಿರ್ತದೆ, ಅಕ್ಕ ತಮ್ಮ ತೆರ್ಕೊಳ್ಳದೆ. ಅವ್ರ ಮನೆಯಲ್ಲಿ ತಮ್ಮ ಇದ್ದವರು ಕೂಡ ತಂಗಿಯರಿದ್ರು ಬಿಡಿ. ಹಾಗಾಗಿ ಅವರಿಗೆ ಮತ್ತೆ ಇದು ಶಾಲೆಯಲ್ಲೆಲ್ಲ ನೋಡಿರ್ತಾರಲ್ಲ, ಈ ಅಕ್ಕ ತಮ್ಮ ತೆರೆದುಕೊಳ್ತಕ್ಕಂಥ ವಿಚಾರ ಪ್ರತಿಯೊಂದು ಕೂಡ ಗಲಾಟೆ. ಅದನ್ನ ಸಹಜವಾಗಿ
ಮಾಡಿದ್ದಾರೆ. ಮತ್ತು ಕೊನೆಯಲ್ಲಿ ಒಂದು ಸಂದೇಶ ಕೂಡ ಸಿಕ್ಕಿದೆ. ಈ ಮಕ್ಕಳೆಲ್ಲ ಕೆಲವೊಮ್ಮೆ ಶಾಲೆಯಲ್ಲಿ ಕೂಡ ಕರ್ಕೊಳ್ತಾರೆ, ಆಗ ಪೇರೆಂಟ್ಸ್ ಒಂದು ದೊಡ್ಡ ಗಲಾಟೆಯನ್ನು ಮಾಡಿಬಿಡ್ತಾರೆ. ಅವರು ಬರುವಾಗ ಹಾದಿಯಲ್ಲಿ ಗಲಾಟೆ ಮಾಡಿಕೊಂಡು ಕೂಡ ಅದಕ್ಕೆ ಶಾಲೆ ಶಿಕ್ಷಕರೇ ಕಾರಣ. ಅಯ್ಯೋ, ನೀವು ನಮ್ಮ ಮಗನಿಗೆ ಹೇಳಿಲ್ವಾ, ನಮ್ಮ ಅಥವಾ ಮಗನಿಗೆ ಹೇಳಿಲ್ವಾ, ಅವರೆಲ್ಲ ಗಲಾಟೆ ಮಾಡ್ಕೊಂಡ್ರಲ್ಲ ಅಂತೇಳಿ ದೊಡ್ಡ ತಕರಾರು ಕೂಡ ಮಾಡೋರಿರ್ತಾರೆ. ಅದನ್ನೆಲ್ಲ ಅವರು ಮನಗಂಡಿದ್ದರು. ಹಾಗಾಗಿ ಏನು ಹೇಳಿದ್ರೆ, ಮಕ್ಕಳು ಪರಸ್ಪರವಾಗಿ ಕಚ್ಚಾಡುವುದು ಸಹಜವಾಗಿರ್ತದೆ. ಆದರೆ ಅದನ್ನ ಅಕ್ಕಪಕ್ಕದ ಮನೆಯವರು ಆಂಟಿಗಳು ಅದನ್ನ ಹಂಚಿಕೊಂಡು ಜಗಳ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಕೊನೆಗೆ ಬಿಗುಮಾನದಿಂದ ವರ್ತಿಸುವಂತಹದ್ದು ಸರಿಯಲ್ಲ. ಮಕ್ಕಳು ಒಂದೆರಡು ಅದನ್ನು ಮಾತು ಬಿಡ್ತಾರೆ ಮತ್ತು ಒಂದಾಗ್ಬಿಡ್ತಾರೆ. ಅದನ್ನು ಅವರು ಶಾಲೆಯಲ್ಲಿ ನಡೆದಂತ ಘಟನೆ ಕೂಡ ಹೇಳ್ತಾರೆ. ತನ್ನೂರು ಒಳ್ಳೆಯ ಸಂದೇಶ ಸಿಕ್ಕಿದೆ. ನಾವು ಮಕ್ಕಳ ಜಗಳವನ್ನು ಕಟ್ಟಿಕೊಂಡು ದೊಡ್ಡವರು ಜಗಳವಾಡಲಿಕ್ಕೆ ಹೋಗಬಾರ್ದು ಮತ್ತು ದೊಡ್ಡದ ವಿಚಾರವನ್ನು ದೊಡ್ಡದಾಗಿ ಮಾಡಿಕೊಟ್ಟು ಹೋಗಬಾರ್ದು, ಅದನ್ನು ಅಲ್ಲಿಗೆ ಮುಗಿಸಿಬಿಡಬೇಕು ಅಂತಕ್ಕಂಥ ಸಂದೇಶವನ್ನು ಕೂಡ ಕೊಡಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಹೀಗೆ ನಾಟಕದಲ್ಲಿ ಬಹಳ ಸೊಗಸಾಗಿರ್ತಕ್ಕಂಥದ್ದು ಸಂಭಾಷಣೆ ಇರ್ತಕ್ಕಂಥದ್ದು ಮತ್ತು ಕೆಲವೊಂದು ಚಿಕ್ಕ ಚಿಕ್ಕ ಪದ್ಯಗಳು ಕೂಡ ಇವೆ ಇದರಲ್ಲಿ. ಅದರಲ್ಲಿ ನಾಯಿ ಮರಿ ತಿಂಡಿ ಬೇಕೆ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ ಕುನ್ನಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತಿನ್ನಬೇಕು, ಎಲ್ಲ ಬೇಕು, ಹಾಗಾಗಿ ಎಮ್ಮೆ ಮರಿ ಇತ್ಯಾದಿ ಶಬ್ದಗಳನ್ನು ಸೇರಿಸಿಕೊಂಡು ಅದನ್ನು ಬಹಳ ಚಂದಬದ್ಧವಾಗಿ ಹೇಳುತ್ತಿದ್ದಾರೆ. ಇಂಥ ಒಂದು ನಾಟಕ ಇದಕ್ಕೂ ಕೂಡ ಬಹಳ ಆಪ್ಯಾಯಮಾನವಾಗಿರ್ತಕ್ಕಂಥದ್ದು. ಹಾಗೆ ಅಲ್ಲಿ ಮಾತುಗಳು ಕೂಡ ಬಹಳ ಚೇತೋಡಿಯಾಗಿ ಬಂದಿವೆ, ಪರಸ್ಪರ ಮಾತಾಡ್ತಕ್ಕಂಥದ್ದು ಕೂಡ ಆಕರ್ಷಣೀಯವಾಗಿವೆ. ಯಾರು ಕೂಡ ಈ ನಾಟಕವನ್ನು ಚೆನ್ನಾಗಿ ಅಭಿನಯಿಸುವ ಕಲಾವಿದರು ಅಂತ ಇದ್ದರೆ ಯಾರು ಕೂಡ ಇದು ಹೋಗುತ್ತಿಲ್ಲ. ಅಷ್ಟು ಸುಂದರವಾಗಿ ಬಂದಂಥ ಒಂದು ನಾಟಕ. ಇನ್ನು ಇದರಲ್ಲಿ ಇನ್ನೊಂದು ವಿಚಾರ ಅಂತಂದರೆ, ಈ ನಾಟಕ ಅತ್ಯಂತ ಕೇವಲ 4 ವರ್ಷದಲ್ಲಿ ಮುಗಿದೋಗುತ್ತೆ, ಚಿಕ್ಕದಾದ ನಾಟಕ. ಹಾಗೆ ಕೊಳಗಿನೀಸು ಸಹಜಾನಂದ ಅವಧೂತ ಸ್ವಾಮಿಗಳ ಚರಿತ್ರೆ ಇದನ್ನು ಕೂಡ ಅವರು ಬರುತ್ತಾರೆ. ಇಲ್ಲಿ ಸಹಜಾನಂದ ಅವಧೂತರ ಬಗ್ಗೆ ಪ್ರಾಯ ಅವರಿಗೆ ಬಹಳ ಒಳ್ಳೆಯ ಅಭಿಪ್ರಾಯ ಅಂತ ಕಾಣುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯ ಅಭಿಪ್ರಾಯ ಇರ್ತದೆ. ಯಾಕಂದ್ರೆ ನಮಗೆ ಒಳ್ಳೆಯ ಅಭಿಪ್ರಾಯ ಶ್ರದ್ಧಾಭಕ್ತಿ ಇಲ್ಲದಿದ್ದರೆ ಕೆಲವೊಮ್ಮೆ ಮಾತುಗಳು ಹೋಗುವುದಿಲ್ಲ, ಅಥವಾ ಮಾತನಾಡಬೇಕಿದ್ರೆ ಏನು ಮಾತನಾಡಬೇಕು ಗೊತ್ತಾಗುವುದಿಲ್ಲ. ನಮ್ಗೆ ಯಾರಲ್ಲಿ ಒಳ್ಳೆಯ ಭಾವನೆ ಇರ್ತದೆಯೋ, ಯಾರ ಬಗ್ಗೆ ಪ್ರೀತಿ ಇರ್ತದೆಯೋ ಅವ್ರ ಬಗ್ಗೆ ಏನಾದರೂ ಬರಿಬೇಕು ಅಂದ್ರೆ ಬಹಳ ಸುಲಭವಾಗಿರ್ತದೆ. ಪ್ರಾಯ ಇವರು ಮೆಲ್ಸಾಗ್ತಾ ಇದ್ರೆ ಆಗಾಗ ವರ್ಷ ಭೇಟಿ ಕೊಡ್ತಾ ಇದ್ರು ಕಾಣುತ್ತೆ. ಆ ಅವಧೂತರ ಚರಿತ್ರೆಯನ್ನ ಪ್ರಾಯ ನೋಡಿದರು. ಇವರಿಗೂ ಕೂಡ ಅದು ಮನಸ್ಸಿಗೆ ಹೋಯಿತು, ನಾನೇಕೆ ಇದನ್ನು ಬರೆಯಬಾರದು ಅಂತಕೊಂಡು ಅದಕ್ಕೆ ಛಂದೋಬದ್ಧವಾದ ಶೈಲಿಯಲ್ಲಿ ಅವಧೂತರ ಚರಿತ್ರೆಯನ್ನು ಬರೆದಿದ್ದಾರೆ ಸ್ನೇಹಿತರೆ. ಈ ಕೊಳಗಿಮೀಸನ್ನ ಒಂದು ತಪೋ ಭೂಮಿಯಾಗಿ ಮಾಡುವಂತಹ ಮಹಾಮುನಿವರು ಅವರು ಎಲ್ಲರಿಗೂ ಕೂಡ ಗೊತ್ತಿದೆ. ಅವರ ಅನುಗ್ರಹವನ್ನ ಬೇರ್ತಾ ಇರ್ತಕ್ಕಂಥ ಒಂದು ಬಹಳ ಮಂದಿ ಇದ್ದು, ಮಂದಿ ಕೂಡ ಆ ದಿವ್ಯ ಚೇತನವನ್ನ, ಆ ಆತ್ಮವನ್ನ ಎಲ್ಲರೂ ಕೂಡ ಸ್ಮರಿಸಿಕೊಳ್ತಾ ಇರ್ತಕ್ಕಂತಹ ದಿನ. ಇವರು ಕೊಳಗಿಮೀಸ ಸಹಜಾನಂದ ಅವಧೂತರ ಬಗ್ಗೆ ಬರೀಲಿಕ್ಕೆ ಆರಿಸಿಕೊಂಡಿದ್ದು ಷಟ್ಪದಿ. ಷಟ್ಪದಿ ಅಂದ್ರೆ 6 ಸಾಲುಗಳ ಪದ್ಯ. ಈ 6 ಸಾಲುಗಳ ಪದ್ಯವೇ ಷಟ್ಪದಿಯಲ್ಲಿ ಹಲವಾರು ವಿಧ ಇದೆ. ಅದರಲ್ಲಿ ಭಾಮಿನಿ ಷಟ್ಪದಿ ಅಂತಕ್ಕಂಥದ್ದು ಇದೆ. ಈ ಭಾಮಿನಿ ಷಟ್ಪದಿಯನ್ನು ಆರಿಸಿಕೊಂಡು ಅವರು ತನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಅಂದ್ರೆ ಈ ಭಾಮಿನಿ ಷಟ್ಪದಿ ಚೆನ್ನಾಗಿ ಹಾಡುವುದಿದ್ರೆ, ಚೆನ್ನಾಗಿ ಓದುವಂತಹ ವ್ಯಕ್ತಿಗಳಿದ್ದಾಗ ಕೇಳಲಿಕ್ಕೂ ಕೂಡ ಬಹಳ ಸೊಗಸು. ಮತ್ತು ನಾವು ಓದ್ತಾ ಇರುವಾಗ ನಮಗೂ ಕೂಡ ಏನೋ ಮಹದಾನಂದವಾಗ್ತದೆ. ಅದು ಮನೋವೃತ್ತಿಯಲ್ಲಿ ಅಚ್ಚರಿಯದೆ ಉಳಿಯುತ್ತೆ. ಅಂತಹ ಒಂದು ಛಂದಸ್ಸನ್ನು ಆಯ್ಕೆ ಮಾಡಿಕೊಂಡ್ರು. ಅದು ಭಾಮಿನಿ ಷಟ್ಪದಿಯಲ್ಲಿದೆ. ಮೊದಲಿಗೆ ನಾನು ಒಂದು ಹೇಳಬೇಕು ಅಂತಂದ್ರೆ, ಅವರು ಬರತಕ್ಕಂತ ನೋಡಿ, ಪ್ರಾರಂಭದಲ್ಲಿ ಮಂಗಳ ಪದ್ಯದೊಂದಿಗೆ ಅವರು ಪ್ರಾರಂಭ ಮಾಡ್ತಾರೆ. ನನಗೇನು ಹಾಡಿಗೆ ಕೊಡುತ್ತಿಲ್ಲ, ಯಾಕಂದ್ರೆ ಈಗಾಗಲೇ ಅವರು ಮಗಳು ಹಾಡಿದರು. ಹಾಗಾಗಿ ನನಗೆ ಸ್ವಲ್ಪ ಬಾಯಿ ಬಿಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಇಲ್ಲಿ ಇನ್ನೊಂದು ಸಂಗೀತವರು ಕೂಡ ಇದ್ದಾರೆ, ಅದು ಕೂಡ ಓದ್ತೇನೆ ಒಂದ. ಅವ್ರು ಬರತಕ್ಕಂಥದ್ದು ಕರಿವದಾಟಪಯ ಕೋರುತ ಘೋರ ಪಾತಕದಲ್ಲಿ ತೇಲುದಲಿರುವ ನರರಿಗೆ ಕೊಳಗಿಮೀಸವಧೂತ ಚರಿತೆಯನು ಅರ್ಹುವಾಮೇಚ್ಛೆಯಿಂದಲೇ ಗುರು ಹಿರಿಯರಿಗೆ ನಮಿಸಿ ಮೊದಲೇ ಪರಮಧಾರ್ಮಿಕ ಸಹಜಾನಂದನ ಈಗ ಬಯಸುವೆನು. ಇದು ಮಂಗಳ ಪದ್ಯ. ಅಂದ್ರೆ ಮೊದಲಿಗೆ ದೇವರನ್ನ ಸ್ತುತಿಸನ್ನ
ಬೇಗ ಮಾಡಿಕೊಂಡು ನಾನೀಗ ಬರಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿ ಅವರು ಮಂಗಳಕರವಾದ ಪದ್ಯವನ್ನು ಯಾವುದೇ ಇದನ್ನು ಮಾಡುವಾಗ ಮಂಗಳ ಮಾಡಿಕೊಂಡು ಮಾಡತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ಲಕ್ಷಣ. ಹಾಗೆ ಅದರಲ್ಲಿ ಅವರ ಚರಿತ್ರೆಯನ್ನು ಬರೆಯುವಾಗ ಬಹಳ ಸೊಗಸಾದ ಶೈಲಿ ಬರ್ತಾ ಇದೆ, ಸುಲಭವಾಗಿ ಅರ್ಥವಾಗಿರುತ್ತದೆ. ನಾವು ಅದನ್ನು ಗದ್ದಿರುವುದು ಓದಬೇಕು ಅಂತ ಕೂಡ ಇಲ್ಲ. ಹಾಗೆ ಮುಂದೆ ಹೇಳ್ತಾರೆ ಅವರು ಅವರ ತಂದೆ ತಾಯಿ ವಿಚಾರವಾಗಿ, ತಂದೆ ಕೇಶವರೆಗಳೆಯವರು ಕುಂದು ಇಲ್ಲದ ಮನಸ್ಸಿನವರು ಎಂದು ಬಡತನದಲ್ಲಿ ಬಳಲುತ್ತದೆ ನಾವು ಕಳೆದವರು ಚಂದದಿಂದಲೇ ಚಂದರಾದ ಒಂದೇ ಮನದಲ್ಲಿ ಸುಖೇರಿ ಇವರ ಮುಂದಾಗಲೇ ಚಂದದಲ್ಲಿ ನೋಡಿದರು. ಅಂದ್ರೆ ನಾನು ಯಾಕೆ ಹೇಳ್ಬೇಕಂದ್ರೆ ಇದು ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ಸಂಗ್ರಹಿಸಿ ಇಡಬೇಕಾದ ಒಂದು ಪುಸ್ತಕ ಮನೆಯಲ್ಲಿ ಶುರು ಆಗುವುದಿಲ್ಲ ಅಥವಾ ವಿಚಾರ ಇದೆ ನಮ್ಮಲ್ಲಿ, ಆದ್ರೆ ಆಚರಣೆ ಇಲ್ಲ ಅಂತ ಕೂಡ ಆಗುವುದಿಲ್ಲ. ಇದನ್ನು ಪ್ರತಿದಿನ ಕೂಡ ನಾವು ಓದುವುದರಿಂದ ಒಂದು ಭಾವನಾತ್ಮಕವಾದ ಬಂಧನಕ್ಕೆ ನಾವು ಒಳಗಾಗ್ತೇವೆ. ನಾವು ಆ ಗುರುವಿನ ಮಹಿಮೆಯನ್ನು ಓದ್ತಾ ಹೋದಾಗ ನಮಗೆ ಒಂದು ಮಾನಸಿಕವಾದ ತೃಪ್ತಿ ಕೂಡ ಸಿಗ್ತದೆ. ಗುರು ಚರಿತ್ರೆಯಿಂದ ಓದುವುದರಿಂದ ನಮ್ಮ ಅನೇಕ ದುರಿತಗಳು ದೂರವಾಗುತ್ತದೆ ಅನ್ನತಕ್ಕಂಥದ್ದು ಶಾಸ್ತ್ರಜ್ಞರ ಅಭಿಪ್ರಾಯ. ಅದಕ್ಕಾಗಿ ನಾವು ಈ ಪುಸ್ತಕವನ್ನು ಒಂದು ಮನೆಯಲ್ಲಿ ಇಟ್ಟುಕೊಂಡು ಸಂಗ್ರಹವಾಗಿ ಇಟ್ಕೊಳ್ಬೇಕು. ಪ್ರತಿದಿನವೂ ಕೂಡ ಸ್ವಲ್ಪ ಓದುವ ಅಭ್ಯಾಸವನ್ನ ಇಟ್ಟುಕೊಂಡ್ರೆ ಗುರು ಚರಿತ್ರೆಯನ್ನ ಓದಿದ ಹಾಗೆ ಆಯಿತು, ಮಾನಸಿಕವಾದ ನೆಮ್ಮದಿ ಕೂಡ ನಮಗೆ ಸಿಗ್ತದೆ. ಹಾಗೆ ಇದು ಮುಂದೆ ಅವರು ಮದುವೆ ವಿಚಾರ ಕೂಡ ಹೇಳ್ತಾರೆ. ನೇಮದಿಂದಲೇ ದೇವಿಗೆ ಸಮಯ ಮಾಸಾದ ಕುಂದಲು ಜಾಮದಲ್ಲಿ ಜನ್ಮ ಕೊಟ್ಟರು ಕಂಡ ಒಂದು ದಿನ ಶ್ರಮ ತೋರುವರೆಗೆ ಪ್ರೇಮದಿಂದಲೇ ಜತನ ಮಾಡುತ್ತಾರೆ ರಾಮಚಂದ್ರ ಎನ್ನುವ ನಾಮವಾಯಿತರೊಂದು ದಿನ. ಹೀಗೆ ಕರ್ಕೊಂಡು ಹೋಗುತ್ತಾರೆ. ಕೊನೆಯಲ್ಲಿ ಅವರು ಹೇಳ್ತಕ್ಕಂಥ ವಿಚಾರ ಇದೆ. ನಾನು ಬರೆದಿದ್ದೆಲ್ಲೂ ಕೂಡ ಸರಿಯಾಗಿದೆಯೋ ಅಥವಾ ಪ್ರಾಸಬದ್ಧವಾಗಿದೆಯೋ ಸಂಘಬದ್ಧವಾಗಿದೆಯೋ ಅಂತಕ್ಕಂಥ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಏನ್ ಮಾಡ್ತಕ್ಕಂಥದ್ರೆ ಕೊನೆಯಲ್ಲಿ ನೀವೇನಾದರೂ ತಪ್ಪುಗಳನ್ನ ಕಂಡಿದ್ದಿದ್ರೆ ಆ ತಪ್ಪುಗಳನ್ನ ತಿದ್ದುಕೊಳ್ತೇನೆ ಮುಂದಿನ ಅಧ್ಯಯನದಲ್ಲಿ ಅಂತ ಅವ್ರು ಹೇಳಿದ್ರು. ಅದಕ್ಕಾಗಿ ಹೇಳ್ತಾನೆ, ಕಟ್ಟಿದನು 82 ನುಡಿ 10 ದಿನದಲ್ಲಿ ಅವರ ಮುಕ್ತಿಯ ಘಟ್ಟದ ಮೇಲಿರುವ ಸಮೀಪಕ್ಕೆ ನಾನು ಇಟ್ಟ ಈ ಚರಿತೆಯಲ್ಲಿ ಬಯಕೆಗೆ ತಟ್ಟನೆ ತಪ್ಪೆತ್ತು ಹೊಳೆದರು ಕೊಟ್ಟರೆ ನಾನು ತಿದ್ದಿಕೊಳ್ಳುವೆ ಮುಂದಿನ ಚಿನರಿ. ಇದು ಕೆ.ವಿ. ಭಟ್ರವರ ಸೌಜನ್ಯದ ಮಾತು. ಏನಾದರೂ ಕೂಡ ಯಾರಾದರೂ ಕೂಡ ಗಮನಿಸಿಕೊಂಡರೆ ನಾನು ಮುಂದಿನ ಚಿತ್ರದಲ್ಲಿ ನಾನು ಮುಗಿಸಿ ಅದನ್ನು ಸರಿಪಡ್ತೇನೆ ಅಂತ ಹೇಳಿದ್ದಾರೆ. ಮುಂದೆ ಗಣೇಶ ವಿಜಯ ಅಂತಕ್ಕಂಥ ವಿಚಾರ ಕೂಡ ಇದು ಬರೆದಿದ್ದಾರೆ. ಅದನ್ನು ಕೂಡ ಚಂದಬದ್ಧವಾಗಿರ್ತಕ್ಕಂಥದ್ದು. ನೀವು ಗಣೇಶ ವಿಜಯ ಗಣಪತಿಯ ವಿಜಯ ಹೇಗಾಗಿರ್ತಕ್ಕಂಥ ವಿಚಾರ ಗೊತ್ತಿದೆ. ನಾನು ವಿಶೇಷವಾದ ಈ ಬಗ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕೆಂದ್ರೆ ಸಮಯದ ಅಭಾವ ಕೂಡ ಇದೆ. ಹಾಗೆ ಸರ್ಪಕ್ಕೆ 2 ನಾಲಿಗೆ ಎಡಗನಾಗಿ ಇದ್ದರೂ ನಮಗೆ ಅಂತ ನಾವೆಲ್ಲ ಕೇಳ್ತಿರೋಲ್ಲ. ಆದರೂ ಕೂಡ ಏನಾಗಿದೆ ಅಂದ್ರೆ ಸರ್ಪಕ್ಕೆ ಹೇಗೆ 2 ನಾಲಿಗೆ ಉಂಟಾಗಿ ಇತ್ಯಾದಿ ವಿಚಾರ ಕೂಡ ಚೆನ್ನಾಗಿ ಮಾಡ್ತಾರೆ. ಗೌರವದ ಮೂಲಕ ಅದನ್ನ ಜನ ಮನಸ್ಸಿಗೆ ಮುಟ್ಟುವಂತ ರೀತಿಯಲ್ಲಿ ಬರೆಯುವಂತ ಪ್ರಯತ್ನ ಮಾಡ್ತಾರೆ. ಈ ಕೃತಿ ನಿಮ್ಮೆಲ್ಲರ ಮನೆಯಲ್ಲಿ ಇರಲಿ ಅಂತ ನಾವು ಪುನರ್ವಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಅವಕಾಶ ಇದಕ್ಕಾಗಿ ಸಂಘಟಕರಿಗೆ ಮತ್ತು ನಮ್ಮ ಕೃಷ್ಣ ಅಣ್ಣಯ್ಯವರಿಗೆ ನಾನು ಮಂತ್ರಿಗಳನ್ನು ಸಲ್ಲಿಸುತ್ತಾ ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕೃತಿಕಾರರ ಬಗ್ಗೆ ಕೃತಿಯ ಕುರಿತಾಗಿ ಬಹಳ ಸುದೀರ್ಘವಾಗಿ ಬಹಳ ಸೊಗಸಾಗಿ ಪರಿಚಯವನ್ನ ಮಾಡಿಕೊಟ್ಟಿರುವಂತಹ ಶ್ರೀಯುತರಿಗೆ ಅನಂತಾನಂತ ಧನ್ಯವಾದಗಳು. ಈಗ ಕೃತಿಕಾರರ ಮಾತು. ಸಮಯದ ಅಭಾವ ಇರುವುದರಿಂದ 1-2 ನಿಮಿಷದಲ್ಲಿ ಕೃತಿಕಾರರು ಈಗ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕಾಗಿ ಸವಿನಯ ವಿನಂತಿ. ಇದ್ರೂ ಇದ್ದಿರ್ಬೋದು ಅಂತ ನನಗೆ ಅವರು ಸೂಚನೆ ಕೊಟ್ಟಿದ್ದಾಳೆ. ಸಮಯದ ಅಭಾವ ಇದೆ ಅದರಿಂದ ಆದಷ್ಟು ಬೇಗ ಮಾತು ಮುಗಿಸ್ಬಿಡು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ
ಇಲ್ಲಿ ನಾನು ವೇದಿಕೆ ಮೇಲೆ ನಿಲ್ಲಲಿಕ್ಕೆ, ಕೂತ್ಕೊಳ್ಳಿಕ್ಕೆ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಇದಕ್ಕೆ ಕಾರಣ ಈ ಪುಸ್ತಕ ಪ್ರಿಂಟ್ ಆಗಲಿಕ್ಕೆ, ಅಚ್ಚು ಹಾಕಿಸಲಿಕ್ಕೆ ಕಾರಣಕರ್ತ ಅಭಿಜಿತ್ ಪ್ರಕಾಶನದ ವ್ಯವಸ್ಥಾಪಕ ಡಾಕ್ಟರ್ GN ಉಪಾಧ್ಯಾಯರವರು, ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರು. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಈ ಸಹಜಾನಂದ ಸ್ವಾಮಿಗಳನ್ನು ಬಹುಶಃ ಇಲ್ಲಿ ಬಂದಂಥ ಹಳೆಯ ಜನರು, ವಿಶೇಷವಾಗಿ ಶ್ರೀಧರ್ ಹಳ್ಳಿಯವರು ಎಷ್ಟರ ಮಟ್ಟಿಗೆ ಬಾಲ್ಯಾವಸ್ಥೆಯಲ್ಲೇ ನೋಡಿರಬೇಕು ಅಂತ ನನ್ನ ಅನಿಸಿಕೆ. ಅಂದರೆ ಅದು 1966ನೇ ಇಸ್ವಿ ಆಗಸ್ಟ್ 1ನೇ ತಾರೀಕು ಅಧಿಕ ಶ್ರಾವಣ ಮಾಸದ ಹುಣ್ಣಿಮೆ ಅವರು ಮುಕ್ತರಾದಂಥ ಸಮಯ. ಆ ಸಮಯದಲ್ಲಿ ನನಗೆ ಕೊಳಗೆ ಬೀಚಿನ ಸಂಪರ್ಕ ಇತ್ತು. ನಾನಿದ್ದ ಮನೆಯ ಹೆಗಡೆಯವರು, ಪರಮೇಶ್ವರ್ ಹೆಗಡೆಯವರು, ಪ್ರತಿ ಮಾಸದ ಕೊನೆಯ ಶನಿವಾರ ನನ್ನನ್ನು ಕರ್ಕೊಂಡು ಕೊಳಗೆ ಬೀಚಿಗೆ ಬರ್ತೇನೆ. ಅವ್ರ ಜೊತೆ ನಾ ಬೇಕಾಗಿತ್ತು. ಅಲ್ಲಿಯವರೆಗೆ ನನಗೆ ಈ ಕೊಳಗೆ ಬೀಚಿನ ಮಹತ್ವನೂ ಗೊತ್ತಿರಲಿಲ್ಲ, ಕೊಳಗೆ ಬೀಚ್ ಸಹಜಾನಂದ ಅವರ ಪರಿಚಯನೂ ಇರಲಿಲ್ಲ. ಇಲ್ಲಿ ಯಾವಾಗ ಅವ್ರ ಜೊತೆಗೆ ನಾನು ಬರ್ಲಿಕ್ಕೆ ಪ್ರಾರಂಭ ಮಾಡ್ಕೊಂಡು ನನಗೆ ಇಲ್ಲಿಯ ಸಂಪರ್ಕ ಹೆಚ್ಚಾಯಿತು, ಅವರ ಮೇಲೆ ಅಭಿಮಾನ ಹೆಚ್ಚಾಯಿತು, ಅವರ ಮೇಲೆ ಪವಾಡವನ್ನೆಲ್ಲ ನಾನು ಕೇಳಿ ತಿಳಿದು ಸಂತೋಷವಾಯಿತು. ಆ ಪ್ರಕಾರ ನಾನು ಇರ್ತಾ ಇರುವಾಗಲೇ ಅವರು ಮುಕ್ತರಾಗಬೇಕು. ಆ ಮುಕ್ತರಾದಂಥ ಸಮಯದಲ್ಲಿ ಇಲ್ಲಿ ತೊಂಡೆಕೆರೆ ವಿನಾಯಕ ಭಟ್ರು ಯೋಗಳೆ ಕಲಿಯುವಂಥ ಗೋಕರ್ಣದ ದೊಡ್ಡ ವಿದ್ವಾಂಸರು ಇಲ್ಲಿ ವಿಶೇಷವಾದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ತೊಂಡೆಕೆರೆ ವಿನಾಯಕ ಅವರು ಸಹಜಾನಂದ ಅವರ ಬಾಲ್ಯ ಸ್ನೇಹಿತರು ಕೂಡ. ಅವರಿಂದ ನಾನು ಎಲ್ಲ ಸಂಗ್ರಹ ಮಾಡಿಕೊಂಡು ಹಸ್ತಪ್ರತಿಯಾಗಿ ಒಂದ್ಸಲ ಪ್ರಿಂಟ್ ಮಾಡ್ತಿದ್ದೆ. ಆ ನಂತರ ಹಸ್ತಪ್ರತಿಯಾಗಿ ಇದ್ದು ನನ್ನ ಹಸ್ತಪ್ರತಿಯನ್ನೆಲ್ಲ ಸೇರಿಸಿ ನನ್ನ ಮಗಳು, ನನ್ನ 3 ಮಂದಿ ಹೆಣ್ಣು ಮಕ್ಕಳು, ನಮ್ಮ ಅಳಿಯಂದಿರು ಇದನ್ನ ಅಚ್ಚಾಗಿಸಬೇಕು ಅನ್ನುವಂಥ ಹಕ್ಕನ್ನು ಹಾಕಿದ ಮೇಲೆ ನನ್ನ ಹತ್ರ ಒತ್ತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಅಷ್ಟಲ್ಲೇ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ GN ಉಪಾಧ್ಯಾಯರವರು ಇದನ್ನು ನಾವು ಅಚ್ಚಾಗಿಸ್ಕೊಡ್ತೇವೆ ಅಂತ ಅಭಿಜಿತ್ ಪ್ರಕಾಶನದ ಮೂಲಕವಾಗಿ ಒಂದು ಅಚ್ಚಾಗಿಸ ಪ್ರಯತ್ನ ಮಾಡಿ ಅದೆಲ್ಲ ಸೇರಿಸಿ ನನ್ನ ಮುಂದಿನ ಜೀವನದ ನಂತರ ನಮ್ಗೆಲ್ಲರಿಗೂ ಒಂದು ಉಪಯೋಗ ಆಗ್ತದೆ ಅನ್ನುವಂತಹ ಒಂದು ಒತ್ತಾಸೆಯ ಮೇರೆಗೆ ನಾನು ನಿರುಪಾಯವಾಗಿ ಒಪ್ಪಿದ್ದೇನೆ. ಈ ರೀತಿ ಇದ್ದಂಥ ಈ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಈ ಸಭಾ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ. ಪೂರ್ಣ ಸಹಕಾರವನ್ನು ಕೊಟ್ಟಂಥ ಕೊಳಗೆ ಬೀಚಿನ ಆಡಳಿತ ಕಮಿಟಿಯ ಸದಸ್ಯರೆಲ್ಲರಿಗೂ, ಅಧ್ಯಕ್ಷರಿಗೂ, ಬಿಡುಗಡೆ ಮಾಡಿಕೊಟ್ಟಂಥ ಕೃಷ್ಣಾನಂದ ಭಟ್ರವರಿಗೂ ಮತ್ತು ಆ ಬಂದಂಥ ಮುಖ್ಯ ಅತಿಥಿಗಳಿಗೂ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ದಿನವಿಡೀ ತಮ್ಮ ಮಾತನ್ನು ಕೇಳಿದರೂ ತಡೆಯದಷ್ಟು ಉತ್ಸಾಹಕರವಾಗಿ ಮಾತನಾಡ್ತೀರಿ ತಾವು. ಇವತ್ತು ಸಮಯ ಅಭಾವದ ನಿಮಿತ್ತ ನನಗೆ ಸಮಯವನ್ನು ಹೇಳಬೇಕಾಯ್ತು. ತಮ್ಮ ನುಡಿಗಳಿಗಾಗಿ ಅನಂತ ವಂದನೆಗಳು. ಈಗ ರಾಮನವಮಿಯ ಮಹೋತ್ಸವದಂದು ದೇವಾಲಯಕ್ಕೆ ಸಂಬಂಧಿಸಿದಂತಹ ಕಾರ್ಯಬಾಹುಳ್ಯದ ನಡುವೆಯೂ ಕೂಡ ನಮಗಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಾಗಿಟ್ಟು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಹರಿಸ್ತಾ ಇರುವಂತಹ ವೇದಮೂರ್ತಿ ಕುಮಾರ್ ಭಟ್ ಇವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಆಂಜನೇಯಾಯ ನಮಃ. ನಿರ್ಮಲಂ ನಿಷ್ಕಲಂ ಶಾಂತಂ ನಿಶ್ಚಿಂತಂ ಭಯವರ್ಜಿತಂ ನಮಾಮಿ ಸಹಜಾನಂದಂ ಸದ್ಗುರು ಕೃಪಾವರಂ. ಸ್ವಾಮಿಗಳು ತಮ್ಮ ತಪಸ್ಸಿನ ದಿವ್ಯ
ಸಾನ್ನಿಧ್ಯದ ಮುಖಾಂತರವಾಗಿ ಈ ಜಾಗದಲ್ಲಿ ಇವತ್ತಿಗೂ ಕೂಡ ತಮ್ಮ ಚೈತನ್ಯದ ಮುಖಾಂತರವಾಗಿರುವಂತಹ ಈ ಸಭೆಯಲ್ಲಿ ಭಾವ ಚಿತ್ರದ ಮುಖಾಂತರವಾಗಿ ತಮ್ಮ ಸಾನ್ನಿಧ್ಯವನ್ನು ಗರಣಿಸಿದ್ದಾರೆ. ಹಾಗೆ ವೇದಿಕೆಯಲ್ಲೆಲ್ಲ ಗರಣಿಸಿದ್ದಾರೆ. ನೀವೆಲ್ಲ ಈ ಪುಸ್ತಕ ಲೋಕಾರ್ಪಣೆ ಎನ್ನುವ ಗ್ರಂಥ ಲೋಕಾರ್ಪಣೆಯ ಸಭೆಯಲ್ಲಿದ್ದೀರಿ. ಮುಂದೆ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೆಲ್ಲದರ ಮಧ್ಯದಲ್ಲಿಯೂ ಮಾತನಾಡುವುದು ಎಷ್ಟು ಕಷ್ಟವೋ ಬರೆಯುವುದು ಮತ್ತೂ ಕಷ್ಟ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಯಾಕೆಂದರೆ ಒಂದು ಛಂದೋಬದ್ಧವಾದಂತಹ ಪದ್ಯ ಇರ್ಬೋದು, ಪದ್ಯಕ್ಕಿಂತ ಗದ್ಯ ಬರೆಯುವುದು ಸಹ ಕಷ್ಟ. ಒಂದು 4 ಪುಟ ಬರಕೊಡಿ, ನಾವು ಸ್ಮರಣ ಹಂಚಿಕೆ ಮಾಡ್ತೇವೆ, ಸ್ಮರಣ ಹಂಚಿಕೆ ನಿಮ್ಮೊಂದು ಲೇಖನ ಇರಲಿ ಅಂತ ಹೇಳ್ತಾರೆ. ಆ 4 ಪುಟ ಬರೀಬೇಕಿದ್ರೆ 40 ಪುಟ ಓದಬೇಕಾಗ್ತದೆ. ಬರೆಯೋ ಅವರಿಗೆ ಮಾತ್ರ ಗೊತ್ತದರ ಸಮಸ್ಯೆಗಳು ಏನು. ಆದ್ದರಿಂದ ಈ ಬರೆಯುವುದು ಅನ್ನೋದು ಇದೆಯಲ್ಲ, ಆ ಬರೆಯುವುದು ಅದು ಸ್ಥಾಯೀಭೂತವಾಗಿ ನಿಲ್ಲುವುದು. ನಾವು ಅಳೆದು ಹೋಗುತ್ತೇವೆ, ಅಳೆದ ಮೇಲೂ ಉಳಿಯುವುದು ಕೀರ್ತಿ. ಈ ಗ್ರಂಥಗಳು ಹೇಗೆ ಇಷ್ಟು ಪ್ರಸಿದ್ಧವನ್ನು ಪಡೆದವು ಅಂತಂದರೆ, ದ್ವಾಪರದ ಕೊನೆಯ ಕಾಲದಲ್ಲಿ ಗೋಪಿಕೆಯರೆಲ್ಲ ಸೇರಿ ಕೃಷ್ಣನನ್ನು ಕೇಳಿದಂತೆ, ಕೃಷ್ಣ ನೀರಿಲ್ಲದ ಬದುಕು ಯಾವ ಬದುಕೋ ನಮ್ಮದು, ನಾವು ಹೇಗೆ ಬದುಕಬೇಕು ಅನ್ನೋದಾಗಿ. ಆಗ ಕೃಷ್ಣ ಹೇಳಿದಂತೆ, ಶ್ರೀಮದ್ ಭಾಗವತ ಗ್ರಂಥ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ನಾನಿರ್ತೇನೆ. ಅಂದರೆ ಗ್ರಂಥ ರೂಪದಿಂದ ಭಗವಂತನೇ ಸ್ವಯಂ ಈ ಭಾಗವತ ಎನ್ನುವ ಮಹಾಗ್ರಂಥ ಪುರಾಣ ಹುಟ್ಟಿದ್ದೇ ಹಾಗೆ. ಆ ಭಾಗವತ ಎನ್ನುವವರೆಗೆ ಕೃಷ್ಣ ತಾನು ಭಾಗವತದ ರೂಪದಲ್ಲಿ ನೆಲೆಸಿರುತ್ತೇನೆ ಎಂಬುದಾಗಿ ಹೇಳಿದ್ದಾರಂತೆ. ಇಲ್ಲೂ ಕೂಡ ಈ ಕೃಷ್ಣನು ಕೂಡ ಮಾತಿನ ಮರ್ಮ ಎನ್ನುವ ಪುಸ್ತಕದ ಮುಖಾಂತರವಾಗಿ ಭಾಗವತದಲ್ಲಿ ಕೃಷ್ಣ ಇದ್ದಾಗೆ ಈ ಪುಸ್ತಕದಲ್ಲಿ ಕೃಷ್ಣ ಮಾಸ್ತರ್ ಇದ್ದಾರೆ ಎನ್ನುವ ಮಾತನ್ನು ನಾನು ತಿಳಿಸ್ತಾ ಸಭೆಯಲ್ಲಿ ಅದು ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಹಾಗೆ ನಮ್ಮ ತಲೆಮಾರಿನ ನಂತರವೂ ಉಳಿಯಬೇಕಾದದ್ದು ಇದ್ರೆ ಜ್ಞಾನ ಅಂತ ಕರೆಯುತ್ತೆ. ಜ್ಞಾನ ಅಂದರೆ ಕೇವಲ ಪುಸ್ತಕದ ತಿಳುವಳಿಕೆ ಅಂತ ಅರ್ಥ ಅಲ್ಲ, ಲೋಕಾನುಭವ. ಆ ಲೋಕಾನುಭವದ ಒಟ್ಟಿಗೆ ಎಲ್ಲ ವಿಷಯಗಳ ಜ್ಞಾನ ಇರ್ತದಲ್ಲ, ಅದು ಸುಜ್ಞಾನ. ಅಂತಹ ಜ್ಞಾನ ಆನಂದವನ್ನು ತಂದುಕೊಡುವಂತಹ ಸನ್ನಿವೇಶ ಇವತ್ತು ಗ್ರಂಥ ಲೋಕಾರ್ಪಣೆಯ ಈ ಕಾಯಕ. ಸಹಜಾನಂದ ಅಂದರೆ ಮನುಷ್ಯನಿಗೆ ಸಹಜವಾಗಿ ಯಾವಾಗ ಆನಂದ ಪ್ರಾಪ್ತವಾಗ್ತದೆಯೋ, ಆನಂದ ಪ್ರಾಪ್ತವಾಗುವುದೇ ಸಹಜವಾಗಿ ಆಗುವಂತಹ ಅವಸ್ಥೆಗಳು ಅನ್ನಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇತ್ಯಾದಿ ಕೋಶಗಳನ್ನು ಗುರುತಿಸಿದ್ದಾರೆ. ಮನುಷ್ಯನಿಗೆ ಎದುರಿಗೆ ಕಾಣುವುದನ್ನು, ಹಸಿವಾದಾಗ ಮೊದಲು ಕಾಣುವುದನ್ನು ಅನ್ನಂ ಬ್ರಹ್ಮೇ ದಿವ್ಯಜಾನಾಥ್ ಎನ್ನುವ ಮಾತಿನಿಂದ ಶುರುವಾದಂತಹ ಉಪನಿಷತ್ತು ಆನಂದೋ ಬ್ರಹ್ಮೇ ದಿವ್ಯಜಾನಾಥ್ ಎನ್ನುವ ಮಾತಿನವರೆಗೆ ಮುಂದುವರಿಸುತ್ತದೆ. ಹಾಗಾಗಿ ಈ ಮಾತಿನ ಮರ್ಮ ಎನ್ನುವ ಪುಸ್ತಕದ ಒಂದು ಸಮರ್ಪಣೆ ಪರಮ ಪೂಜ್ಯರ ಪದತಲಕ್ಕೆ ಸಮರ್ಪಣೆಗೊಳ್ಳಲಿ. ಆ ಆಂಜನೇಯ ಇವರ ಕುಟುಂಬವನ್ನು ಸದಾ ಸಂರಕ್ಷಿಸಲಿ. ಅವಧೂತರ ದಿವ್ಯ ಚೇತನ ಇವರ ಕುಟುಂಬದ ಎಲ್ಲವರಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಪರಿವಾರದವರಿಗೆ ಎಲ್ಲ ಕೂಡ ಒಂದು ದಿವ್ಯವಾದಂತಹ ಅನುಗ್ರಹವನ್ನು ಮಾಡಲಿ ಎನ್ನುವ ಮಾತನ್ನು ಹೇಳ್ತಾ, ಈ ಭಾಗದ ಅನೇಕ ಜನರಿಗೆ ಪರಿಚಯ ಇದೆ, ಕೆಲವು ಜನರಿಗೆ ಗೊತ್ತಿಲ್ಲ. ಉಳಿದ 2 ಹೆಣ್ಣು ಮಕ್ಕಳು ದೂರದಲ್ಲಿದ್ದಾರೆ. ಲತಿಕಾ ಹೆಗಡೆಯವರು ಇಲ್ಲಿಯೇ ಸುಯೋಗಾಶ್ರಮ ಎನ್ನುವ ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ನೋಡಬೇಕಾದಂತಹ ವಿಷಯ. ಯಾಕೆಂದರೆ ನಾವು ವಯಸ್ಸಾದಂತಹ ಒಂದು ತಂದೆಯೋ ಒಂದು ತಾಯಿಯೋ ಇದ್ದರೆ ಅವರನ್ನು ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾರದೋ ತಂದೆ, ಯಾರದೋ ತಾಯಿ, ಅಂತಹ 40-50 ಜನ ವಯಸ್ಸಾದಂತಹ ಇವರನ್ನು ಪ್ರೀತಿಯಿಂದ ನೋಡುವುದು ಅಂದರೆ ನಿಜವಾಗಿ ದೊಡ್ಡ ತಪಸ್ಸನ್ನು ಮಾಡಿದರೆ ಯಾವ ಫಲವೋ. ಲತಿಕಾ ಹೇಳಿದರೆ ನಿಮ್ಮೊಂದು ಅಭಿನಂದನೆ ಹೇಳಿ ಸುಯೋಗಾಶ್ರಮಕ್ಕೆ ಬಂದು ಸೇವೆಯನ್ನು ಸಲ್ಲಿಸಿದರೆ ಅಂತಹ ಫಲವನ್ನು ಆಗ್ತದೆ ಎನ್ನುವ ಮಾತನ್ನು ನಿಮಗೆ ಹೇಳ್ತಾ, ಈ ವೇದಿಕೆಯ ಸಮಾರಂಭ ತುಂಬ ಚೆನ್ನಾಗಿ ಬಂದಿದೆ. ಈ ಪುಸ್ತಕವೂ ಕೂಡ ತುಂಬ ಚೆನ್ನಾಗಿದೆ. ಈ ಪುಸ್ತಕದ ರಚನೆಯಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ಈ ಮಾರುತಿ ದೇವಸ್ಥಾನವೂ ಕೂಡ ಕೃತಜ್ಞವಾಗಿದೆ. ಯಾಕೆಂದರೆ ದೇವಸ್ಥಾನದವರೇ ಇಂತಹ ಒಂದು ಅವಧೂತರ ಚರಿತ್ರೆಯಂತಹ ಪುಸ್ತಕವನ್ನು ನಾವು ಪ್ರಿಂಟ್ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ನಮಗೆ ಅದು ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆಲ್ಲ ಅನೇಕ ತೊಂದರೆಗಳುಂಟು. ಆದರೆ ಅಭಿಜಿತ್ ಪ್ರಕಾಶನದವರು ಈ ಒಂದು ಸೇವೆಯನ್ನು ಮಾಡಿದ್ದಾರೆ. ಆ ಒಂದು ಸೇವೆಗೆ ನಾವೆಲ್ಲ ಚಿರಋಣಿ ಎನ್ನುವ ಮಾತನ್ನು ಹೇಳ್ತಾ, ಇನ್ನು ವಂದನಾರ್ಪಣೆಯೊಂದಿಗೆ ಈ ಒಂದು
ಇಲ್ಲಿಗೆ ಸಭೆ ಮುಕ್ತಾಯವಾಗುತ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಸರಿಗಮ ಪದವಿಸ್ತಾ ಎನ್ನುವುದನ್ನು ಕೇಳಲಿಕ್ಕೆ ಭರತನವರು ಆಗಾಗಲೇ ಉತ್ಸಾಹದಿಂದಿದ್ದಾರೆ. ಈ ಭರತನವರ ಸಾಧನೆಯನ್ನು ಈಗಲೇ ಹೇಳ್ಬಿಡ್ತೇನೆ. ತುಂಬಾ ದೊಡ್ಡ ಕಲಾವಿದರು ಮೇಲ್ಬಂದಿ. ನಿಮ್ಮಂತಹ ಕಲಾವಿದರು ಇರುವುದೆಂದರೆ ಸಂಗೀತ ಸಾಹಿತ್ಯ ಕ್ಷೇತ್ರ ಉಳಿಯುತ್ತದೆ. ಸಂಗೀತ ಹಾಡಬೇಕಿದ್ರೆ ಮೊದಲು ರಚನೆ ಮಾಡುವವರು ಬೇಕಾಗುತ್ತದೆ. ರಚಿಸಿದ್ದನ್ನು ಹಾಡಿ ವಾದನ ಮಾಡಿ ಲೋಕಕ್ಕೆ ತೋರಿಸುವಂತಹ ನಮ್ಮ ಊರಿನ ಭರತ ಹೆಗಡೆ ಕಲಾವಿದರು ನಿಜವಾಗಿಯೂ ಕೂಡ ಇವರು ಬೆಂಗಳೂರಲ್ಲಿದ್ದರೆ ತುಂಬಾ ಲೋಕಪ್ರಸಿದ್ಧವಾಗುವರು. ಇಲ್ಲಿ ನಮ್ಮ ಕೊಳಗೆ ಬಿಸಿಲಲ್ಲೇ ಇದ್ರೂ ಕೂಡ ಅವರು ಇಡೀ ಲೋಕದಲ್ಲಿ ಪ್ರಸಿದ್ಧರು ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ. ಅಂತಹ ಮೇರು ಕಲಾವಿದರ ಕೂಡುವಿಕೆಯಲ್ಲಿ ಮುಂದಿನ ಕಾರ್ಯಕ್ರಮ ನಡೆಯುತ್ತದೆ. ಅವರಿಗಾಗಿಯೂ ಕೂಡ ನಿಮ್ಮ ಅಭಿನಂದನೆ ಮತ್ತು ಚಪ್ಪಾಳೆ ಸ್ವಾಗತಕ್ಕಾಗಿ ಇರಲಿ ಎನ್ನುವ ಮಾತನ್ನು ಹೇಳ್ತಾ ಸಭಾ ಕಾರ್ಯಕ್ರಮವನ್ನು ಸ್ವಲ್ಪ ಹೊತ್ತಿನಲ್ಲಿ ಮುಗಿಸ್ತೇವೆ. ಆಂಜನೇಯ ಒಳ್ಳೆಯದು ಮಾಡಿ. ಮನಸ್ಸಿಗೆ ಮುದ ನೀಡಿದ ತಮ್ಮ ನುಡಿಗಳಿಗಾಗಿ ಶಿರಸಾವಹಿಸಿದ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಕೃತಿಕಾರರಾದ ಕುದುಬೈನಲ್ಲಿ ಅವರೊಂದಿಗೆ ಪರಸ್ಪರ ಗೌರವಯುತವಾದ ಸ್ನೇಹ ಸಂಬಂಧವನ್ನು ಹೊಂದಿರುವ ಸಮಸ್ತ ಕುದುಬೈ ಬಂಧುಗಳ ಪರವಾಗಿ ಶ್ರೀಯುತ ಶಂಕರ್ ನಾಯಕ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರ ಮಾತುಗಳಿಗಾಗಿ ಎರಡು ಮಾತುಗಳನ್ನು ಆಡಬೇಕಾಗಿ ಸವಿನಯವಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ರಾಮಚಂದ್ರ ಸ್ವಾಮಿಗೆ ನಮಸ್ಕರಿಸುತ್ತಾ, ಸರ್ವಕಲ್ಯಾಣದಾತಾರ ಸರ್ವ ಸಂಪದನ ಮಾರುತಿ ಅನಂತ ಕಲ್ಯಾಣ ಪರಮಪೂಜ್ಯ ಶ್ರೀಮದ್ ಸದ್ಗುರು ಭಗವಾನ್ ಮಹಾರಾಜರಿಗೆ ಅವರಿಗೆ ನಮಸ್ಕರಿಸುತ್ತಾ, ಹಾಗೆ ನನ್ನ ಜ್ಞಾನಾರ್ಜನೆ ಗುರುಗಳಿಗೆ ಶ್ರೀವತ್ಸವರಿಗೆ ನಮಸ್ಕರಿಸುತ್ತಾ ಒಂದೆರಡು ಮಾತಾಡಿಕೆ ಮಹನೀಯರು ವೇದಿಕೆ ಮುಂಭಾಗದಲ್ಲಿ ಆಸನದಲ್ಲಿರುವ ಎಲ್ಲ ಭಕ್ತರಿಗೆ ಹಾಗೂ ಸಾಹಿತ್ಯಾಭಿಮಾನಿಗಳಿಗೆ ನಮಸ್ಕರಿಸುತ್ತಾರೆ. ನಾನು ಕುರುಬೇರೂರಿನವರು. ನಮ್ಮ ಗುರುಗಳ ಪಕ್ಕದ ಮನೆಯವರು. ಅವರ ಶಿಕ್ಷಣ ಸಹ ಪ್ರಾಥಮಿಕ ಶಾಲೆಯಲ್ಲಿ ಅವರು ಮತ್ತು ಅವರ ಧರ್ಮಪತಿ ಗೌರಿಬಾಯಿ ಗೌರೇಗೌಡರು ನನ್ನ ಒಂದು ಆದರ್ಶ ಗುರುಮಾತೆಯವರು. ಇವರಿಬ್ಬರನ್ನ ನಾನು ಶಾಲಾ ಜೀವನದಲ್ಲಿ ಹೆಚ್ಚು ಹತ್ತಿರವೂ ಅಲ್ಲ, ದೂರದಿಂದಲೂ ಅಲ್ಲ, ಒಂದು ಸಂಪರ್ಕದಲ್ಲಿ ಬೆಳೆದು ಬಂದವರು. ಅವರ ಪ್ರಾಥಮಿಕ ಶಾಲೆಯಲ್ಲೂ ಕೂಡ ನಾಟಕ, ಗೀಗಿ ಪದ, ಸಾಹಿತ್ಯ ಮುಂತಾದವ ರಚನೆಯನ್ನು ಮಾಡಿ ನಮಗೆಲ್ಲ ಪ್ರೇರಣೆ ನೀಡಿದವರು. ಹಾಗೆ ಅವರ ಮಕ್ಕಳು ಕೂಡ 3 ಮುತ್ತುಗಳು, ಒಬ್ಬಳೆಲ್ಲ ಮುತ್ತು ಅಂತಲೇ ಇದೆ ನನ್ನ ಲೆಕ್ಕದಲ್ಲಿ. ಹಾಗೆ ಲಲಿತಾ ಮತ್ತು ಅವರು ಕೂಡ ಆದರ್ಶವಾಗಿ ನಮ್ಮ ಮುಂದೆ ವಿದ್ಯಾಭ್ಯಾಸವನ್ನು ಪಡೆದು ಆದರ್ಶವಾದ ಜೀವನವನ್ನು ಸಾಗಿಸ್ತಿದ್ದಾರೆ. ನಮ್ಮ ಊರಿನಲ್ಲಿ ನಮ್ಮ ಜೈಭಟ್ ಗುರುಗಳು ಅವರು ವಾಸ್ತವ್ಯ ಇದೆ. ಅವರನ್ನು ನಾವು ಆ ದಾರಿಯಲ್ಲಿ ನಡೆಯುವಾಗ ಅವರ ಮನೆ ಕಡೆ ಒಂದು ಸರಿಯಾದರೂ ನಾವು ನೋಡ್ತೇವೆ, ಅವರು ಕಂಡಾಗ ನಮಸ್ಕರಿಸ್ತೇವೆ. ಅವರು ನಮಗೆ ಒಂದು ಆದರ್ಶವಾದ ಬಾಳಿಯಲ್ಲಿ ಬಾಳಿ ಇರುವಂಥ ಮಾರ್ಗದರ್ಶನವನ್ನು ನೀಡುವ ರೀತಿಯಲ್ಲಿ ಅವರು ಜೀವನ ನಡೆಸ್ತಾ ಇದ್ದಾರೆ. ಸಮಾಜ ಸೇವೆಯಲ್ಲಿ, ಊರಿನ ಒಂದು ಸೇವಾ ಕಾರ್ಯಕ್ರಮದಲ್ಲಿ, ಹಾಗೆ ಎಲ್ಲ ಯುವಕರಿಗೆ ಮತ್ತು ಅವರ ಸಾನ್ನಿಧ್ಯಕ್ಕೆ ಬಂದಂಥ ಎಲ್ಲರಿಗೆ ಮಾರ್ಗದರ್ಶಕರಾಗಿ ಮಾಡ್ತಾ ಇದ್ದಾರೆ. ಅದೆಲ್ಲ ಅವರ ಒಂದು ಉತ್ಸಾಹವನ್ನು ನೋಡಿ ನಾವು ಕೂಡ ಸ್ಫೂರ್ತಿಯಿಂದ ಜೀವನ ನಡೆಸುವಂತಾಗಿದೆ. ಹಾಗಾಗಿ ಅವರ ಕೃತಿ ಬಹಳ ಚೆನ್ನಾಗಿದೆ. ನಾನು ನಾಟಕವನ್ನು ನೋಡಿ ಅವರ ಡಿಗ್ರಿ ಪದವನ್ನು ಕೇಳಿ ಬಹಳ ವರ್ಷದವರೆಗೆ ನಾನು ಅದೇ ಪ್ರಭಾವದಲ್ಲಿದ್ದವು. ನಾನು ಕೂಡ ನನ್ನ ಪ್ರಾಥಮಿಕ ಶಾಲೆ ಹಾಗೂ ಹೈಸ್ಕೂಲಿನ ಸೇವಾ ಜೀವನದಲ್ಲಿ ನಾನೇ ಸ್ವತಃ ಬರೆದು ಒಂದು ನೋಟ್ಬುಕ್ಕನ್ನು ಕೂಡ ಸಂಗ್ರಹ ಮಾಡಿದ್ದೆ. ಅದು ನನಗಿಂತ ಜೂನಿಯರ್ ಮುಂಟ ಬೀಟ್ ಕಾಲೇಜಿಗೆ ಹೋಗುವಾಗ ಅದನ್ನು ತಗೊಂಡು ಹೋದವರು ಕಳೆದಾಗ್ತಿದ್ರು. ಅವರು ನಾನು ಕಳೆದ ಅದು ಏನೇ ಇರಲಿ ಅವರೆಲ್ಲ ನಮ್ಮ ಜೀವನಕ್ಕೆ ಸ್ಫೂರ್ತಿದಾರರು. ಆದ್ದರಿಂದ ಪರಮಾತ್ಮ ಅವರಿಗೆ ಶತಕಾಂಶರ ಕಾಲ ಈ ಒಂದು ಉತ್ಸಾಹವನ್ನು ಮುಂದುವರಿಸಿ ನಮಗೆಲ್ಲ ಒಳ್ಳೆಯದನ್ನು ಆಶೀರ್ವದಿಸ್ತಾ ಇರಲಿ ಅಂತ ಹಾರೈಸ್ತಾ ನಾನು ಎರಡು ಮಾತು ಅವಕಾಶ ಧನ್ಯವಾದಗಳು ತಮ್ಮ ನುಡಿಗಳಿಗಾಗಿ. ಈಗ ಕೃತಿಕಾರರನ್ನ ಗೌರವಿಸಲಿಕ್ಕೆ ಹಿರಿಯರಾದಂತಹ ಶ್ರೀಮತಿ ರುಕ್ಮಿಣಿ ಮಾದೇವಿ ಬಳಸಿಕೆರೆ ಅವರು ತಮ್ಮ 94ರ ಇಳಿ ವಯಸ್ಸಿನಲ್ಲಿ ಅತಿ ಉತ್ಸಾಹದಿಂದ ನಮ್ಮ ತಂದೆಯವರನ್ನ ಭೇಟಿಯಾಗಲು ಬಂದಿದ್ದಾರೆ. ನಮಸ್ಕಾರ.
ವಾಸ್ತವಾಸಿಯಲ್ಲಿ ನಾನು ಅವರ ವಿದ್ಯಾರ್ಥಿ, ಅವರು ನಮ್ಮ ಆದರ್ಶ ಗುರುಗಳು. ಅವರಿಗೆ ಅವರ ಪ್ರಥಮ ಅವರ ಸೇವೆ ಸೇರಿದ್ದು ಹಿಟ್ನಳ್ಳಿ ಶಾಲೆಯಲ್ಲಿ. ನಾನು ಹಿಟ್ನಳ್ಳಿ ಶಾಲೆಯ ವಿದ್ಯಾರ್ಥಿಗಳು, ಅವರ ವಿದ್ಯಾರ್ಥಿಗಳು ಹಿಟ್ನಳ್ಳಿ, ಮೆಣಸಿಗೇರಿ, ಸಂತ ಮನೆ, ಅಡೆಮನೆ, ಹೊನ್ನಚ್ಚಿ, ದಾಸಕೊಪ್ಪ ಹೀಗೆ ಎಲ್ಲ ಊರಿನ ಸಮಾಂತರ ಊರಿನ ನಾಗರಿಕವಾಗಿ ನಮಗೆ ಒಂದು ಗೌರವವನ್ನು ಅವರಿಗೆ ಸಮರ್ಪಣೆ ಮಾಡಲಿಕ್ಕೆ ತಮ್ಮೆಲ್ಲರ ಬಗ್ಗೆ ಕಾರ್ಯಕ್ರಮ. ಅಂತೆಯೇ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರು ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ GN ಉಪಾಧ್ಯಾಯ ಅವರು ಅವರ ಅಭಿಜಿತ್ ಪ್ರಕಾಶನದ ಪರವಾಗಿ ಕೃತಿಕಾರರಾದ ಶ್ರೀಯುತ KV ಭಟ್ ಕುಪ್ಪೇರಿ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಅದನ್ನು ಅವರಿಗೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಕುಮಾರ್ ಭಟ್ ಅವರಲ್ಲಿ ಪ್ರಾರ್ಥನೆ. ಇದು ಅಭಿಜಿತ್ ಪ್ರಕಾಶನದವರ ಪರವಾಗಿ ಜೋರಾಗಿ ಕರತಾಡನ ಮಾಡಬೇಕು. ತಮಗೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು. ದೇವಸ್ಥಾನ ಪರವಾಗಿ ಶ್ರೀಯುತ ಯದುಪತಿ ಭಟ್ ನಿವೃತ್ತ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಪುಣಡಿ ಅವರಿಗೆ ಅನಂತ ವಂದನೆಗಳು. ಇವತ್ತು ತಮ್ಮ ಕಾರ್ಯಬಾಹುಳ್ಯದ ನಡುವೆ ಅವರು ನಮ್ಮೊಂದಿಗೆ ಇರುವಂಥದ್ದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅವರಿಗೆ ಧನ್ಯವಾದಗಳು. ಶ್ರೀಯುತ ಜಯಪ್ರಕಾಶ್ ಹಬ್ಬು ಅವರು ಹಬ್ಬು ಸಹೋದರರ ಪರವಾಗಿ ಕೃತಿಕಾರರಾದ KV ಭಟ್ ಕುಪ್ಪೇರಿ ಅವರನ್ನ ಅಭಿನಂದಿಸ್ತಾ ಇದ್ದಾರೆ. ಅವರಿಗೆ ಅನಂತಾನಂತ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಹಂತದ ಪ್ರವೇಶ ವಂದನಾರ್ಪಣೆಗೆಯಲು ಶ್ರೀಮತಿ ರೂಪಾ ಲಕ್ಷ್ಮೀನಾರಾಯಣ ಹೆಗಡೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ರೂಪಾ ಅವರು ಕೃತಿಕಾರರ ದ್ವಿತೀಯ ಪುತ್ರಿ. ಬಹುಮುಖಿ ನೆಲೆಯಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹ ಇವರು ಬಲುಜಾಣೆ ಎಂದು ಕರೆಸಿಕೊಂಡವರು. ಬೆಂಗಳೂರಿನಲ್ಲಿ ಸುಂದರ ಕುಟುಂಬದೊಂದಿಗೆ ವಾಸವಾಗಿರುವ ಇವರು ಪೌಷ್ಟಿಕ ಆಹಾರದೊಂದಿಗೆ ಜೀವನ ಶೈಲಿಯನ್ನು ಉತ್ತಮಗೊಳಿಸುವ ತರಬೇತುದಾರರಾಗಿ ಸ್ವಂತ ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ. ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ವೇದಿಕೆಯ ಸಭೆಯ ಹಿಂದುಗಡೆ ಇವತ್ತಿನ ಬಿಡುಗಡೆಯಾದ ಕೃತಿಯನ್ನ, ಇನ್ನೊಂದು ನಾನು ರಚಿಸಿರುವಂತಹ ಡಾಕ್ಟರ್ BM ಹೆಗ್ಡೆ ಅವರ ಕೃತಿಯನ್ನ ಇಟ್ಟಿರ್ತೇವೆ. ಆಸಕ್ತರು ಅದನ್ನ ಕಟ್ಟಿಕೊಡಬೇಕಾಗಿ ವಿನಂತಿ. ಈಗ ರೂಪಾ ಹೆಗ್ಡೆ ಅವರಿಗೆ ರಾಮನವಮಿಯ ಶುಭದಿನದಂದು ರಾಮ ಸೇವಕ ಶ್ರೀ ಮಾರುತಿ ದೇವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇವತ್ತಿನ ಕಳೆದ 2 ಗಂಟೆ ಕಾಲ ಹೇಗೆ ಕಳೆಯಿತು ಅನ್ನೋದೇ ತಿಳಿಯಿಲ್ಲ. ವಿದ್ವಾಂಸರ ಮೌಲಿಕ ನುಡಿಗಳನ್ನು ಮಂತ್ರ ಮುಗ್ಧರಾಗಿ ಕೇಳುವಂತಹ ಸೌಭಾಗ್ಯ ಸಿಕ್ಕಿರುವುದು ನಮ್ಮ ಸೌಭಾಗ್ಯ. ಕಾರಣಿ ಕಟ್ಟಲಾದ ಕೃತಜ್ಞಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುವ ಅವಕಾಶ ನನಗೆ ಪ್ರಾಪ್ತವಾಗಿದೆ. ನಮ್ಮ ಆತ್ಮೀಯ ಕರೆಗೆ ಹೋಗ್ಬಿಟ್ಟು ಅಧ್ಯಕ್ಷತೆ ವಹಿಸಿ ಹಾರೈಸಿದ ವೇದಮೂರ್ತಿ ಶ್ರೀ ಕುಮಾರ ಭಟ್ ಕೊಳಗಿ ಅವರಿಗೆ ಅನಂತ ಕೃತಜ್ಞತೆಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆತಿಥ್ಯ ಸ್ವೀಕರಿಸಿ ನಮ್ಮೊಂದಿಗೆ ಇದು ಚಂದಗಾಣಿಸಿಕೊಟ್ಟ ಶ್ರೀಯುತ ಶ್ರೀಧರ್ ಹೆಗಡೆ ಏಳುಮನೆ ಆಡಳಿತ ಸಮಿತಿಯ ಅಧ್ಯಕ್ಷರು, ಮಾರುತಿ ದೇವಾಲಯ ಕೊಳಗಿ ಇವರಿಗೆ ಅನಂತ ವಂದನೆಗಳು. ಮಾತಿನ ಮರ್ಮ ಕೃತ್ಯ ಲೋಕಾರ್ಪಣೆಗೊಳಿಸಿದ ಶ್ರೀ ಕೃಷ್ಣಾನಂದ ಭಟ್ ಕುಪ್ಪಳೆ ಮುಖ್ಯಸ್ಥರು, ಸಿಂಚನ TV ಇವರ ಸಹಕಾರವನ್ನು ಕೃತಜ್ಞತಾಪೂರ್ವಕವಾಗಿ ನಡೆಸುತ್ತೇವೆ. ಇವರಿಗೆ ವಂದನೆಗಳು. ಕಾರ್ಯಕ್ರಮಕ್ಕೆ ಸಹಕರಿಸಿ ತಮ್ಮ ಧ್ವನಿ ಸಂದೇಶವನ್ನು ಕಳಿಸಿ ಹಾರೈಸಿದ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಆಗಿರುವ ಡಾಕ್ಟರ್ GN ಉಪಾಧ್ಯಾಯ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಕೃತಿಯ ಕುರಿತು
ಬಹಳ ಸೊಗಸಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ನಮ್ಮ ಕುಟುಂಬದವರು ಆದ ಶ್ರೀಯುತ SM ಭಟ್ ಕೋಡ್ಕಂಡ ಅವರಿಗೆ ನಾವು ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಕರೆ ನೀಡಿದ ಶ್ರೀಯುತ ಶಂಕರ್ ಬಿ ನಾಯ್ಕ್ ಮತ್ತು ಶ್ರೀ ಜಯಪ್ರಕಾಶ್ ಪಪ್ಪು ಅವರಿಗೆ ಅನಂತ ವಂದನೆಗಳು. ಆತ್ಮೀಯವಾಗಿ ಬರಮಾಡಿಕೊಂಡು ಸ್ವಾಗತ ನುಡಿಗಳನ್ನಾಡಿದ ಶ್ರೀಮತಿ ಲತಿಕಾ ಗಣಪತಿ ಭಟ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅತಿ ಸುಂದರವಾಗಿ ನಿರೂಪಣೆ ಮಾಡಿದ ಶ್ರೀಮತಿ ಕಲಾ ಭಾಗವತ್ ಅವರಿಗೆ ಧನ್ಯವಾದಗಳು. ಉತ್ತಮವಾದ ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ ಶ್ರೀಯುತ KV ಭಟ್ ಗುರ್ಬೈ ನಮ್ಮ ತಂದೆಯವರು ಅವರಿಗೆ ಅಭಿಮಾನದ ಅಭಿನಂದನೆಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಹೀಪನಹಳ್ಳಿಯಿಂದ ಬಂದು ನಮ್ಮ ಸಭೆಗೆ ಇನ್ನೂ ಕಳೆಯನ್ನು ನೀಡಿರುವಂತ ಎಲ್ಲರಿಗೂ ನಮ್ಮ ಕಡೆಯಿಂದ ಅನಂತ ವಂದನೆಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ದೇವಸ್ಥಾನದ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ ಅನಂತ ಕೃತಜ್ಞತೆಗಳು. ಶ್ರೀ KV ಭಟ್ ಗುರ್ಬೈ ಅವರ ಕ್ರಿಯಾಶೀಲತೆಗೆ ಹೊರತೆಯಾಗಿರುವ ಗುರ್ಬೈ ಹಾಗೂ ಹಳ್ಳಿಪುರ ಗ್ರಾಮದ ಸರ್ವ ನಾಗರಿಕರಿಗೆ ಹಾಗೂ ಕುಟುಂಬದ ಎಲ್ಲಾ ಬಾಂಧವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಶುಭ ದಿನದಂದು ಶ್ರೀ ದೇವರ ಸನ್ನಿಧಿಯಲ್ಲಿದ್ದು ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮದ ಶ್ರೋತೃಗಳಾಗಿ ಪಾಲ್ಗೊಂಡ ಎಲ್ಲಾ ಸಭಿಕರಿಗೆ ಎಲ್ಲಾ ಸಭಿಕರ ಹಾರೈಕೆಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ತಮ್ಮೆಲ್ಲರನ್ನು ಆಯೋಜಕರ ಪರವಾಗಿ ಪೂರ್ವಕವಾಗಿ ವಂದಿಸುತ್ತೇವೆ. ಮಾತನ್ನು ಮುಗಿಸುತ್ತೇನೆ. ಜೈ ಶ್ರೀರಾಮ್.